ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಫ್ರೇಮ್ ಮಾಡಲಾಗ್ತಾ ಇದೆ. ವಿಚಾರಣೆ ನವೆಂಬರ್ 10ಕ್ಕೆ ಯಾವತ್ತಿಂದ ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ಕೋರ್ಟ್ ಹೇಳಿಯಾಗಿದೆ. ಸರಿ, ಹಾಗಾದರೆ ಉಳಿದಿರೋದೇನು? ಇಷ್ಟು ಜನ 17 ಜನ ಆರೋಪಿಗಳನ್ನು ಕೇಳಿದಾಗ ನಾವು ಯಾರೂ ಕೊಲೆ ಮಾಡಿಲ್ಲ, ಇದೆಲ್ಲ ಸುಳ್ಳು ಅಂತ ಜೋರಾಗಿ ಕೋರ್ಟ್ ಹಾಲನ್ನು ಹೇಳಿಬಿಡ್ತಾರೆ. ಎಂಬಲ್ಲಿಗೆ ಯಾರು ಕೊಲೆಗಾರರೇ ಅಲ್ವಾ? ಹಾಗಾದರೆ 17ಕ್ಕೆ 17 ಜನ ಕೂಡ ಈ ಒಂದು ಮರ್ಡರ್ನಲ್ಲಿ ಶಾಮೀಲೇ ಆಗಿಲ್ವಾ? 17 ಜನನೂ ಶಾಮೀಲಾಗಿದ್ದಾರಾ? ಶಾಮೀಲಾಗಿರೋದೊಂದು 5-6 ಜನ ಆದರೂ ಕೂಡ ಎಲ್ಲರ ಮೇಲೂ ಹೇಳಿಬಿಟ್ಟಿದ್ದಾರಾ? ಎಷ್ಟು ಆರೋಪಿಗಳು ಜಾಸ್ತಿ ಆಗ್ತಾರೋ? ಕೆಲವು ನ್ಯಾಯದ ವಿಚಾರಕ್ಕೆ ಸಂಬಂಧಪಟ್ಟ ತಜ್ಞರು ಮಾತಾಡ್ತಾರೆ, ನ್ಯಾಯವಾದಿಗಳು ಮಾತಾಡ್ತಾರೆ. ಸುಮಾರು ಜನಗಳ ಮೇಲೆ ಕೇಸ್ ಹಾಕ್ಕೊಂಡು ಹೋದಷ್ಟು ಕೂಡ ಮೇಯ್ನ್ ಅಕ್ಯೂಸ್ಡ್ ಯಾರು ಇರ್ತಾರೋ ಅವರು ತಪ್ಪಿಸಿಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾವಾಗಲೂ ಅಂತ. ಬಟ್ ಈ ಕೇಸಲ್ಲಿ ಅಂತ ನೋಡಿದಾಗ ಸುಮಾರು 17 ಜನರ ಮೇಲೂ ಕೂಡ ಇಲ್ಲಿ ಹೇಳಲಾಗಿದೆ, ಒಂದಲ್ಲ ಒಂದು ಪಾತ್ರವನ್ನು ಹೇಳಲಾಗಿದೆ. ಈ ಒಂದು ಇಡೀ ಕೇಸ್ ಇರೋದು 4 ವಿಷಯದ ಮೇಲೆ. ಒಂದು, ಕ್ರಿಮಿನಲ್ ಕಾನ್ಸ್ಪಿರಸಿ, ಅಪರಾಧಿಕ ಒಳಸಂಚು. ಮೊದಲೇ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಇವನನ್ನು ಸಾಯಿಸಬೇಕು ಅಂತಲೇ ಕಿಡ್ನ್ಯಾಪ್ ಮಾಡಿ ಸಾಯಿಸಿ ಆನಂತರ ಸಾಕ್ಷ್ಯನಾಶವನ್ನು ಮಾಡಿ ಪರಾರಿಯಾಗ್ಬಿಟ್ರು. ಇದು ಒಂದು. ಎರಡನೇದು, ಇಲ್ಲಿ ಬಂದು ಹೊಡೆದ್ರು, ಸಾಯುವ ರೀತಿಯಲ್ಲಿ ಹೊಡೆದ್ರು, ಸಾಯಿಸಬೇಕು ಅಂತಲೇ ಹೊಡೆದ್ರು. ಎರಡನೇದು. ಮೂರನೇದು ಮರ್ಡರ್. ಇದೊಂದು ಚಾರ್ಜಸ್ ಬರುತ್ತೆ, ಮರ್ಡರ್ ಅಂತ ಒಂದು ವಿಚಾರ ಬರುತ್ತೆ. ಆ ನಂತರದಲ್ಲಿ ಅದು ಒಂದು ಕಾನ್ಸ್ಪಿರಸಿ ಆದಮೇಲೆ ಕಿಡ್ನ್ಯಾಪ್ ಆದಮೇಲೆ ಶೆಡ್ಡಿಗೆ ಬಂದರು, ಹೊಡೆದ್ರು, ಆನಂತರದಲ್ಲಿ ಸಾಯಿಸಾದ್ಮೇಲೆ ಸಾಕ್ಷಿನಾಶ. ಸೊ ಈ ವಿಚಾರಗಳಿಗೆ ಬಂದಾಗ 2 ಮಗ್ಗಲು ಯಾವಾಗಲೂ ಇರುತ್ತೆ ಯಾವುದೇ ಕೇಸಲ್ಲಿ ಬಂದಾಗ. ಒಂದು ಪ್ರಾಸಿಕ್ಯೂಷನ್ನು, ಇನ್ನೊಂದು ಡಿಫೆನ್ಸ್ ಅಂತ ಹೇಳಿ. ಈ ಕಡೆ ಇಷ್ಟು ಜನ ಆರೋಪಿತರು ಯಾರು ಇದ್ದಾರೋ ಅವ್ರ ಪರವಾಗಿ ಅವ್ರು ವಾದ ಮಾಡ್ಕೊಳ್ಳೋಕ್ಕೂ ಅಷ್ಟೇ ಅವಕಾಶ ಇರುತ್ತೆ. ಅವರ ವಿಚಾರದಲ್ಲಿ ಪ್ರತಿ ಪಾಯಿಂಟು ಪ್ರೂವ್ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ರೇಣುಕಾಸ್ವಾಮಿ ಪರ ವಕೀಲರು ಯಾರೇ ನಿಂತ್ಕೊಂಡ್ರು ಕೂಡ ಅವ್ರಿಗಿರುತ್ತೆ. ಇದರ ಮಧ್ಯದಲ್ಲಿ ಈ ಚಾರ್ಜ್ ಎಲ್ಲ ಫ್ರೇಮ್ ಆಯ್ತಲ್ಲ, ಇಷ್ಟು ಜನಗಳ ಚಾರ್ಜ್ ಫ್ರೇಮ್ ಆಯ್ತಲ್ಲ, ಈ ಕೇಸ್ ಯಾವ ದಿಕ್ಕಲ್ಲಿ ಹೋಗುತ್ತೆ? ಇದಕ್ಕೆ ಪರ ಏನು ಬರಬಹುದು, ವಿರೋಧ ಏನು ಬರಬಹುದು? ಈ ಚಾರ್ಜ್ ಫ್ರೇಮ್ ಆಗೋವರೆಗೂ ಈ 17 ಜನ ಆರೋಪಿಗಳಿಗೆ ಒಂದು ಕ್ಲಾರಿಟಿ ಇರಲ್ಲ. ಏನೇ ನಮ್ಮ ಪಾತ್ರ ಅಂತ ಬರೆದಿದ್ದಾರೆ ಇವರು. ಚಾರ್ಜ್ ಶೀಟಲ್ಲಿ ಇರುತ್ತೆ ಬಿಡಿ, ಎಷ್ಟೊಂದು ಬರೆದಿರ್ತಾರೆ. ನಮ್ಮ ಪಾತ್ರ ಎಕ್ಸಾಕ್ಟ್ಲಿ ನನಗೆ ಅಪ್ಲೈ ಆಗೋ ಸೆಕ್ಷನ್ ಯಾವುದು ಅಂತ ಅವ್ರಿಗೆ ಅಷ್ಟಾಗಿ ಸ್ಪಷ್ಟವಾಗಿ ಗೊತ್ತಿರಲ್ಲ. ಇದು ಹಾಕಿದ ಮೇಲೆ ಅವ್ರ ಕಡೆ ಎಲ್ಲ ವಕೀಲರು ಅಲರ್ಟ್ ಆಗಿರ್ತಾರೆ. ಈಗ ಅವರು ಕೂಡ ಕೇಸ್ಗೆ ಆ ಥರ ರೆಡಿ ಆಗ್ತಾ ಇರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ನಾಗರಾಜ್ ಸರ್ ಇದ್ದಾರೆ, ನಿವೃತ್ತ SP. ಸ್ವಾಗತ ನಿಮಗೆ ನಾಗರಾಜ್ ಸರ್ ಈ ಒಂದು ಡಿಬೇಟ್ಗೆ. ಇನ್ನು ನಾರಾಯಣಸ್ವಾಮಿ ಅವರು ಇದ್ದಾರೆ, ಪವಿತ್ರ ಗೌಡ ಪರ ವಕೀಲರು. ಸ್ವಾಗತ ನಾರಾಯಣಸ್ವಾಮಿ ಅವರು ನಿಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು ಸರ್. ಫೈನ್. ನಾರಾಯಣಸ್ವಾಮಿ ಒಂದು ಫಸ್ಟು ನಿಮ್ಮನ್ನು ಕೇಳಿಬಿಡ್ತೀನಿ ನಾನು. ಇದರಲ್ಲಿ ಪವಿತ್ರ ಗೌಡ ಅನ್ನೋ ಒಂದು ವಿಚಾರ ಬಂದ ತಕ್ಷಣ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರ ಮೇಲೆ ಇರ್ತಕ್ಕಂಥ ಆರೋಪ ಅಥವಾ ಚಾರ್ಜಸ್ ಅಂತ ನಾವು ಚೆಕ್ ಮಾಡಿಕೊಂಡಾಗ ಕಾನ್ಸ್ಪಿರಸಿಗೆ ಪವಿತ್ರ ಗೌಡನೇ ಇಂಪಾರ್ಟೆಂಟು. ಕಾನ್ಸ್ಪಿರಸಿ ಆನಂತರದಲ್ಲಿ ಕಿಡ್ನ್ಯಾಪ್ ವಿಚಾರದಲ್ಲಿ ಇವರದ್ದೇ ಪಾತ್ರ ಎನ್ನುವ ರೀತಿಯಲ್ಲಿ ಚಾರ್ಜ್ ಫ್ರೇಮ್ ಆಗಿರೋದು ಅಂತ ನಿಮ್ಮ ಫಸ್ಟ್ ಆರ್ಗ್ಯುಮೆಂಟ್ ಏನು ಸರ್ ಇದು ಒಂದು ವಿಚಾರಕ್ಕೆ? ಸಮಾಜದಲ್ಲಿ ಯಾವ್ದಾದ್ರು ಒಂದು ಘಟನೆ ನಡೀತು ಅಂದ್ರೆ ಜನಗಳ ಮಧ್ಯ ಮತ್ತೆ ಘಟನೆ ಮಾಡಿದವರ ಮಧ್ಯ ಒಂದು ಬ್ರಿಡ್ಜ್ ಅಂದ್ರೆ ಅದು ಮಾಧ್ಯಮ. ಓಕೆ. ಯಾವುದೇ ಒಂದು ವಿಚಾರ ಜನಗಳಿಗೆ ತಲುಪಬೇಕು ಅಂದ್ರೆ ಮಾಧ್ಯಮದ ಪಾತ್ರ ತುಂಬಾ ದೊಡ್ಡದಿರುತ್ತಲ್ಲ. ಹಾಗೆ ಈ ಕೇಸಲ್ಲಿ ಪವಿತ್ರ ಗೌಡನ ಒಂದು ಬ್ರಿಡ್ಜ್ ಮಾಡಿದ್ದಾರೆ ಅಷ್ಟೇ. ಶಿ ಇಸ್ ನಾಟ್ ಅಟ್ ಆಲ್ ಇನ್ವಾಲ್ವ್ಡ್ ಇನ್ ದಿಸ್ ಕೇಸ್. ಆಕೆ ಬಹಳ ಇನ್ನೋಸೆಂಟ್ ಇದ್ದಾರೆ. ಯಾರೋ ಒಬ್ರು ಮೋಟಿವ್ ಬೇಕು, ಮೋಟಿವ್ ನ ಪ್ರೂವ್ ಮಾಡ್ಬೇಕು, ಕಾನ್ಸ್ಪಿರಸಿ ಆಗಿದೆ ಅಂತ ತೋರಿಸ್ಬೇಕು. ಸೊ ಅದಕ್ಕೋಸ್ಕರ ಪೊಲೀಸ್ ಈ ಒಂದು ಕಾನ್ಸ್ಪಿರಸಿನ 2ರ ಬಲೆ ತರ ಎಳೆದು ಬಿಟ್ಟು ಇದರಲ್ಲಿ ಪವಿತ್ರ ಗೌಡನ ಪುಲ್ ಮಾಡಿ ಈ ಕೇಸಲ್ಲಿ ಇಂಪ್ಲಿಕೇಟ್ ಮಾಡಿದ್ದಾರೆ ವಿನಃ ಇದರಲ್ಲಿ ಯಾವ ಕಾರಣಕ್ಕೂ ಕೂಡ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ. ಈವನ್ ಚಾರ್ಜ್ ಶೀಟ್ ಆಲ್ಸೋ ಸ್ಪೀಕ್ಸ್ ವೆರಿ ಕ್ಲಿಯರ್. ಅವ್ರನ್ನ ಜಸ್ಟ್ ಅವ್ರೇನೋ ಯಾರಿಗೋ ಮೆಸೇಜ್ ಕಳ್ಸಿದ್ರು, ಆ ಮೆಸೇಜ್ ನ ಹೇಳ್ಬಿಟ್ಟು ಇನ್ನೊಬ್ಬ ಅವನ್ನ ಕರ್ಸಿ ಒಡ್ಸಿ ಒಂಥರ ಅವ್ರು ಕ್ರಿಯೇಟ್ ಮಾಡಿದ್ದಾರೆ ಬಿಟ್ರೆ ಎಲ್ಲೂ ಕೂಡ ಅವ್ರನ್ನ ಕರ್ಸು ಅಂತಾನೋ ಅಥವಾ ಮತ್ತೊಂದು ಅಂತಾನೋ ಎಲ್ಲೂ ಕೂಡ ಪವಿತ್ರ ಅವ್ರ ಮೊಬೈಲ್ ಇಂದ, ಅವರ ಹೆಸರಲ್ಲಿ ಇರ್ತಕ್ಕಂಥ ಮೊಬೈಲ್ ಇಂದ ಯಾವ ಮೆಸೇಜಸ್ ಹೋಗಿಲ್ಲ. ಇಲ್ಲಿ ಒಂದು ಪಾಯಿಂಟ್ ಮೇಲ್ ನೋಟಿಕ್ ಹೆಂಗೆ ಅಂದ್ರೆ ಪವಿತ್ರ ಅವ್ರನ್ನ ಈಗ ನಾರಾಯಣಸ್ವಾಮಿ ಅವರೇ ಪವಿತ್ರ ಅವ್ರನ್ನ ಮೋಟಿವ್ ಎಸ್ಟಾಬ್ಲಿಷ್ ಮಾಡುವ ಸಲುವಾಗಿ ಈ ತರದೊಂದು ಇವ್ರ ಮೇಲೆ ಚಾರ್ಜ್ ಹಾಕ್ಬಿಟ್ಟಿದ್ದಾರೆ ಅಂತ ನಾರಾಯಣಸ್ವಾಮಿ ಅವರು ಆರ್ಗ್ಯೂ ಮಾಡ್ತಾ ಇದ್ದಾರೆ. ಇಲ್ಲಿ ಇವ್ರ ಮೇಲೆ ಹಾಕಿರೋ ನಾನು ಸೆಕ್ಷನ್ಸ್ ಹೇಳ್ಬಿಡ್ತೀನಿ. IPC 120B ಹಾಕಿದ್ದಾರೆ, IPC 143 ಅಕ್ರಮ ಕೂಟ, IPC 364 ಇದೆ ಕೊಲೆ ಮಾಡೋ ಉದ್ದೇಶದಿಂದಾನೆ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿ, IPC 355 ಅವಮಾನ ಮಾಡೋ ಉದ್ದೇಶದಿಂದಾನೆ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ರು, A2, A3, A10 ಜೊತೆ ಸೇರ್ಕೊಂಡು ಸಂಚು ರೂಪಿಸಿ ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡಿಸಿದ್ರು, ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹಲ್ಲೆ, ಮೊಬೈಲ್ ಸಾಕ್ಷ್ಯ ನಾಶದಲ್ಲಿ ಪವಿತ್ರ ಗೌಡ ಪಾತ್ರ ಇದೆ ಅಂತ ಹೇಳಿ ಪೊಲೀಸರ ಚಾರ್ಜ್ ಶೀಟ್ ನ ಮತ್ತು ಚಾರ್ಜ್ ಫ್ರೇಮ್ ಆಗಿರೋದಲ್ಲಿ ಇರ್ತಕ್ಕಂಥ ಪಾಯಿಂಟ್ಸ್ ಇದರಲ್ಲಿ. ಅಂದ್ರೆ ಇಲ್ಲಿ ಮೋಟಿವ್ ಅಂತ ಬಂದಾಗ ಇನ್ ಜನರಲ್ ಚೆಕ್ ಮಾಡೋಣ. ನೀವು ಕೋರ್ಟಲ್ಲಿ ಏನಾದ್ರು ಆರ್ಗ್ಯುಮೆಂಟ್ ಮಾಡ್ಕೊಳ್ಳಿ, ಇನ್ ಜನರಲ್ ಚೆಕ್ ಮಾಡ್ಬಿಡೋಣ. ಇದರಲ್ಲಿ
ಇವ್ರಿಗೆ ಮೆಸೇಜ್ ಮಾಡಿದ್ದಕ್ಕೆ ಅಲ್ವಾ ಈ ಕೇಸ್ ಇಲ್ಲಿವರೆಗೂ ಬಂದಿದ್ದು ಅನ್ನೋ ವಿಷಯ ಎಸ್ಟಾಬ್ಲಿಷ್ ಮಾಡ್ಬೇಕಾದಾಗ ಸರ್ ಇವ್ರಿಗೆ ಮೆಸೇಜ್ ಮಾಡಿ ಇವ್ರು ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಎಲ್ಲಿದೆ ಸಾಕ್ಷಿ? ಇವಾಗ ಅವ್ರು ಹೇಳ್ತಾ ಇದ್ದಾರೆ ಯಾವ್ದೋ ಒಂದು ಮೆಸೇಜ್ ಬಂದಿದೆ ಅಂತ, ಮೆಸೇಜ್ ಇವ್ರು ಎಲ್ಲೂ ಮಾಡೇ ಇಲ್ವಲ್ಲ. ಓಕೆ, ಈಗ ಯಾರೋ ಅವ್ರ ಪ್ರಕಾರ ಏನಂತ ಚಾರ್ಜ್ ಶೀಟ್ ಅಲ್ಲಿ ಇವ್ರ ಮನೆ ಕೆಲಸದವನು ಇವ್ರ ಹೆಸರಲ್ಲಿ ಮಾಡ್ದ ಅನ್ನೋ ತರ ಅವ್ರು ಹೇಳಿರತಕ್ಕಂಥದ್ದು. ಅದನ್ನ ಪವಿತ್ರ ಗೌಡ ಅವ್ರು ಎಲ್ಲಿ ಹೇಳಿದ್ದಾರೆ, ಅಥವಾ ಕೆಲಸದವನ್ ಮಾಡಿದಾನೋ ಬಿಟ್ಟಿದಾನೋ ಅದ್ರ ಬಗ್ಗೆ ನಂಗೆ ನಾಲೆಡ್ಜ್ ಅಲ್ಲಿ ಇಲ್ಲ. ಪವಿತ್ರ ಗೌಡ ಎಲ್ಲಿ ಹೇಳಿದ್ದಾರೆ ಅನ್ನೋದಕ್ಕೆ ಏನ್ ಸಾಕ್ಷಿ ಕೊಟ್ಟಿದ್ದಾರೆ ಪೊಲೀಸು? ಜೊತೆಗೆ ಪವಿತ್ರ ಗೌಡ ಮೊಬೈಲ್ ಇಂದ ಎಲ್ಲೋಗಿದೆ? ಪವಿತ್ರ ಗೌಡ ಇನ್ಸ್ಟಾಗ್ರಾಮ್ ಇಂದನೋ ಅಥವಾ ಫೇಸ್ಬುಕ್ ಇಂದನೋ ಮತ್ತೊಂದ್ರಿಂದನೋ ಎಲ್ಲಿ ಹೋಗಿದೆ ಮೆಸೇಜ್? ಸಿ ಅದ್ ಎಲ್ಲೂ ಹೋಗಿಲ್ಲ. ಅವ್ರು ಏನಂದ್ರೆ ಓವರ್ ಆಗಿ ಸಿ ಅಕ್ಯೂಸ್ ಸ್ಟೇಟ್ಮೆಂಟ್, ಕೋ ಅಕ್ಯೂಸ್ ಸ್ಟೇಟ್ಮೆಂಟ್ ಇಸ್ ನಾಟ್ ವ್ಯಾಲಿಡ್ ಬಿಫೋರ್ ಲಾ. ಸೊ ಕೋ ಅಕ್ಯೂಸ್ ಕೆಲವೊಬ್ರು ಸ್ಟೇಟ್ಮೆಂಟ್ ನ ಬೈ ಫೋರ್ಸ್ ಬಳಸಿ ಪೊಲೀಸ್ ಕ್ಯಾನ್ ಕ್ರಿಯೇಟ್ ಮೆನಿ ಥಿಂಗ್ಸ್. ಅವ್ರೊಂಥರ ಸೃಷ್ಟಿಕರ್ತರು, ಏನ್ ಬೇಕಾದ್ರೂ ಸೃಷ್ಟಿ ಮಾಡ್ಕೊಳ್ತಾರೆ. ಅವ್ರು ಹೇಳಿರೋದೆಲ್ಲಾನು ಅದು ಫೈನಲ್ ಅಂತಾನೂ ಅಲ್ಲ. ಕೋರ್ಟಿಗೆ ಬಂದ್ಮೇಲೆ ಖಂಡಿತ ಅದು ಅವ್ರು ಎಲ್ಲ ಅವ್ರು ಮಾಡಿರ್ತಕ್ಕಂಥ ಎಲ್ಲಾನು ಒಂಥರ ಬಟ್ಟೆ ಕಷ್ಟ ಕಳ್ಚುತ್ತೆ ಅವ್ರು ಮಾಡಿರ್ತಕ್ಕಂಥದ್ದು. ಅದರಿಂದ ಅವ್ರಿಗಾಗಿರ್ತಕ್ಕಂಥ ನೋವು ಅದೆಲ್ಲ ಭವಿಷ್ಯದಲ್ಲಿ ಖಂಡಿತ ಅದು ಗೊತ್ತಾಗತ್ತೆ ಸರ್. ಯಾಕಂದ್ರೆ ಇದರಲ್ಲಿ 100% ಈಸ್ ಇನ್ನಸೆಂಟ್. ವಿಚಾರದಲ್ಲಿ ಯಾವುದೇ ನಾಲೆಡ್ಜ್ ಇರ್ಲಿಲ್ಲ. ಇಟ್ಸ್ ವೆರಿ ಕ್ಲಿಯರ್. ನನ್ನ ಬಳಿಯಲ್ಲಿ ಪೊಲೀಸರು ಮೊದಲು ಕೊಟ್ರಲ್ಲ ಸುಮಾರು 3,000 ಪೇಜ್ 4,000 ಪೇಜ್ ಒಂದು ಅದರದ್ದು ಒಂದು ದೊಡ್ಡ ಒಂದು ಚಾರ್ಜ್ ಶೀಟ್ ನ ಮೊದಲನೇ ಸಂಪುಟ ನನ್ನ ಬಳಿ ಇದೆ. ಅದ್ರಲ್ಲಿ ಹೇಳ್ತಾರೆ ಆರೋಪಿತೆ ಏವನ್ ಪವಿತ್ರ ಗೌಡ ಈಕೆಯು pavitra.gauda123@gmail.com ಇನ್ನೊಂದ್ ಕಡೆ ಇನ್ನೊಂದ್ 2-3 ಇಮೇಲ್ ಐಡಿಗಳು ಕೊಟ್ಟುಬಿಟ್ಟು ಇನ್ಸ್ಟಾಗ್ರಾಮ್ ಖಾತೆಗಳನ್ನು ಹೊಂದಿರುತ್ತಾರೆ. ಈಕೆಯ ಇನ್ಸ್ಟಾಗ್ರಾಮ್ ಖಾತೆ ಪಬ್ಲಿಕ್ ಖಾತೆ ಆಗಿದ್ದು ಸಾರ್ವಜನಿಕರು ನೋಡಬಹುದಾಗಿರುತ್ತದೆ. 2024 ಫೆಬ್ರವರಿ ಮಾಹೆಯಿಂದ Gautam_KS_1990 ಎನ್ನುವ ಇನ್ಸ್ಟಾಗ್ರಾಮ್ ಖಾತೆಯಿಂದ ಈ ಮೃತ ರೇಣುಕಾಸ್ವಾಮಿ ಬಹಳ ಕೆಟ್ಟದಾಗಿ ಸುಮಾರು ಅಶ್ಲೀಲ ಮೆಸೇಜ್ಗಳನ್ನ ಪವಿತ್ರ ಗೌಡ ಖಾತೆ ಕಳಿಸ್ತಾ ಇದ್ದ. ಈ ಬಗ್ಗೆ ಯಾವುದೇ ದೂರನ್ನ ಠಾಣೆಗಳಲ್ಲಿ ನೀಡದೆ A2 A3 ಪವನ್ ಅಲಿಯಾಸ್ ಪುಟ್ಟಸ್ವಾಮಿ ಮತ್ತು A2 ಆರೋಪಿತ ಸ್ನೇಹಿತ A10 ಆರೋಪಿ ವಿನಯ್ ಅವರೊಂದಿಗೆ ಮಾತನಾಡಿ ಅಶ್ಲೀಲ ಸಂದೇಶ ಕಳುಹಿಸಿದ ರೇಣುಕಾಸ್ವಾಮಿ ವಿಳಾಸದ ಮಾಹಿತಿ ಸಂಗ್ರಹಿಸಿ ಆತನ ಮೇಲಿನ ದ್ವೇಷವನ್ನ ಒಂದು ಗತಿ ಕಾಣಿಸಿ ತೀರಿಸಿಕೊಳ್ಳುವ ಬಗ್ಗೆ ತೀರ್ಮಾನ ಮಾಡಿಕೊಂಡು ಒಳಸಂಚು ರೂಪಿಸಿದ್ರು ಅಂತ ಕಾನ್ಸ್ಪಿರಸಿ 120 ಒಳಸಂಚು ನೋಡಿ ಸರ್. ನೀವು ಒಂದ್ ತಿಳ್ಕೊಳ್ಳಿ, ಏನೋ ಗೌತಮ್ ಅನ್ನೋ ಒಂದು ಹೇಳಿದ್ರಿ, ರೇಣುಕಾಸ್ವಾಮಿ ಅಕೌಂಟ್ ಅಂತ ಏನ್ ಹೇಳ್ತಾ ಇಲ್ಲ. ಒಂದು ಎರಡನೇದು ಯಾವ್ದೋ ಒಂದು ಪವಿತ್ರ ಅವ್ರದ್ದು ಅಂತ ಹೇಳ್ತಾ ಇರ್ತಕ್ಕಂತ ಒಂದು ಅಕೌಂಟ್ ಏನಿದೆ ಆ ಅಕೌಂಟ್ ನ ಅವರೇ ಯೂಸ್ ಮಾಡ್ತಾ ಇದ್ದಾರೆ ಅಂತ ಎಲ್ಲಿ ಹೇಳಕ್ಕಾಗತ್ತೆ? ಇವತ್ತು ನಿಮ್ದೇ ಚಾನಲ್ TV5 ಎಷ್ಟೋ ಇಮೇಲ್ ಐಡಿ ಜಿಮೇಲ್ ಐಡಿ ಎಷ್ಟೋ ಇನ್ಸ್ಟಾಗ್ರಾಮ್ ಅಕೌಂಟ್ ಇರುತ್ತೆ. ಅದನ್ನೆಲ್ಲಾರು ರಮಾಕಾಂತ್ ಸರ್ ನೀವು ಯೂಸ್ ಮಾಡ್ತೀವಿ ಅಂತ ಅರ್ಥ ಅಲ್ಲ. ಅದನ್ನ ಯೂಸ್ ಮಾಡಿ ಯಾರೋ ಕೆಲಸದವ್ರು ಯೂಸ್ ಮಾಡ್ತಾ ಇರ್ಬೋದು, ಅದಕ್ಕೆ ಆದ ಒಂದು ಬೇರೆ ಟೀಮ್ ಇರ್ಬೋದು ಅಥವಾ ಯೂಸ್ ಮಾಡಿರ್ಬೋದು. ಇವತ್ತು ಸೈಬರ್ ಕ್ರೈಮ್ ಅನ್ನೋದು ಬಹಳ ದೊಡ್ಡ ಮಟ್ಟಿಗೆ ಹೋಗಿದೆ. ಹ್ಯಾಕ್ ಎಲ್ಲ ಆಗತ್ತೆ. ಇವತ್ತು ನಮ್ ಅಕೌಂಟ್ ಅಲ್ಲಿ ದುಡ್ಡನ್ನೇ ಹ್ಯಾಕ್ ಮಾಡ್ಬಿಟ್ಟು ತಗೊಳ್ತಾರೆ. ಅಷ್ಟ್ರ ಮಟ್ಟಿಗೆ ಇರಬೇಕಾದ್ರೆ ಅದನ್ನ ಅವರೇ ಯೂಸ್ ಮಾಡಿದ್ದಾರೆ ಅಂತ ಬರೋದಿಲ್ಲ. ಅದಕ್ಕೆ ಎಕ್ಸ್ಪರ್ಟ್ಸ್ ಗಳು ಒಪಿನಿಯನ್ ಬರ್ಬೇಕು. ಅದೆಲ್ಲ ಏನೇ ಬಂದಿದ್ರು ಕೂಡ ಅದನ್ನೆಲ್ಲ ಕ್ರಾಸ್ ಎಕ್ಸಾಮಿನೇಷನ್ ಆಗ್ಬೇಕು, ಚೀಫ್ ಆಗ್ಬೇಕು. ಅದ್ರಲ್ಲೆಲ್ಲ ಅದ್ರ ಸತ್ಯಾಸತ್ಯಗಳು ಹೊರಗಡೆ ಬರುತ್ತೆ. ಬಟ್ ವೆರಿ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಇದು ಈ ವಿಚಾರದಲ್ಲಿ ಪವಿತ್ರ ಗೌಡ ಇನ್ವಾಲ್ವ್ಮೆಂಟ್ ಇಲ್ಲ. ಆಮೇಲೆ ಅವರು ಯಾವುದೇ ತರ ಕಮ್ಯುನಿಕೇಶನ್ಸ್ ಮಾಡಿಲ್ಲ. ಆಮೇಲೆ ಮಾಡಿರ್ತಕ್ಕಂಥ ಮೆಸೇಜಸ್ ಗಳನ್ನ ತಾವು ನೋಡ್ಬೋದು. ಆ ಲ್ಯಾಂಗ್ವೇಜ್ ಅಲ್ಲಿ ಪವಿತ್ರ ಗೌಡಗೆ ಮಾಡೋಕೆ ಮೆಸೇಜಸ್ ಬರೋದೇ ಇಲ್ಲ. ಆಮೇಲೆ ಪವಿತ್ರ ಗೌಡಗೆ ಆತನ ಪರಿಚಯನೂ ಕೂಡ ಇಲ್ಲ. ಪರಿಚಯ ಇದ್ರೆ ತಾನೇ ಆತನಿಗೆ ಏನಾದ್ರು ಮಾಡ್ಬೇಕು ಅನ್ನೋ ಗ್ರೇಡ್ಸ್ ಬರೋದು. ಆತನಿಗೆ ಯಾವುದೇ ತರ ಕಮ್ಯುನಿಕೇಶನ್ಸ್ ಚಾಟಿಂಗ್ಸ್ ಆಗೇ ಇಲ್ಲ. ಸೊ ಅವ್ರಿಗೆ ಯಾಕಿರುತ್ತೆ ಗ್ರೇಡ್ಸ್? ಸೊ ಹಾಗಾಗಿ ಸಿ ಅವ್ರ ಹೆಸರಲ್ಲಿ ಅಕಸ್ಮಾತ್ ಬೇರೆ ಇನ್ಯಾರಾದ್ರೂ ಮಾಡಿದ್ರ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಆದ್ರೆ ಪವಿತ್ರ ಗೌಡಗೂ ಈ ಕೇಸಿಗೆ ಸಂಬಂಧಪಟ್ಟಂಗೆ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ. ಏನಂದ್ರೆ ಎಲ್ಲೋ ಒಂದ್ ಕಡೆ ಇನ್ಯಾರೋ ಒಬ್ಬರಿಗೆ ಕನೆಕ್ಟ್ ಒಬ್ಬ ದೊಡ್ಡ ವ್ಯಕ್ತಿಗೆ ಕನೆಕ್ಟ್ ಮಾಡಿ ಆತನ ಸಿಲುಕಿಸೋದಕ್ಕೋಸ್ಕರ ಪವಿತ್ರ ಗೌಡನ ಇದರಲ್ಲಿ ಒಂದು ಬ್ರಿಡ್ಜ್ ಮಾಡಿದ್ದಾರೆ ಅಂತ ವೆರಿ ಕ್ಲಿಯರ್ ಆಗಿ ಹೇಳ್ಬೋದು. ಫೈನ್ ನಾಗರಾಜ್ ಸರ್, ಒಂದು ಪಾಯಿಂಟ್ ಏನ್ ಬರುತ್ತೆ ಅಂತ ಹೇಳಿದ್ರೆ ಇಡೀ ಕೇಸ್ನ ಕಥೆ ಸ್ಟೋರಿ ಇನ್ನೊಂದು ರಮಾಕಾಂತ್ ಸರ್ ಇನ್ನೊಂದು ಹೇಳ್ಬಿಡ್ತೀನಿ. ಇನ್ನೊಂದೇ ಒಂದು ರಮಾಕಾಂತ್ ಇದರಲ್ಲಿ ತಾವು ಅಬ್ಸರ್ವ್ ಮಾಡಿರ್ಬೋದು. ತಾವು ಚಾರ್ಜ್ ಶೀಟ್ ಬಗ್ಗೆ ಒಂದು ಮಾತು ಹೇಳಿದ್ರಿ, ಒಂದು ವಾಲ್ಯೂಮ್ ಇದೆ ಅಂತ. ಸರ್ ನಿಮ್ಮ ಇಷ್ಟು ವರ್ಷಗಳ ಮಾಧ್ಯಮಗಳ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ರೀತಿಯ ಚಾರ್ಜ್ ಶೀಟ್ ಅನ್ನ ಎಲ್ಲಾದ್ರೂ ನೀವು ಹಾಕಿರುವಂತದ್ನ ನಾವು ನೋಡಿದಿರಾ? ಒಂದೊಂದು ಬುಕ್ಗಳು ಕೂಡ ಒಂದೊಂದು ಕವನನೋ ಗ್ರಂಥನೋ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಅದನ್ನ ಮಾಡಿರ್ತಕ್ಕಂಥ ಸ್ಟೈಲ್ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಇವತ್ತು ಎಷ್ಟೋ ಕೇಸಸ್ಗಳು ಸೆಷನ್ ಕೋರ್ಟ್ ಅಲ್ಲಿ ಬೈಲ್ ಆಗುತ್ತೆ. ಡಬಲ್ ಮರ್ಡರ್ ಕೇಸ್, ಬ್ರೂಟಲ್ ರೇಪ್ ಮರ್ಡರ್ ಕೇಸ್ಗಳು ಇನ್ವಾಲ್ವ್ಮೆಂಟ್ ಆಗತ್ತೆ. ಅಂತದೆಲ್ಲ ಇನ್ಸಿಡೆಂಟ್ ಗಳು ನಡೆದಿದ್ದಾಗ ಸೆಷನ್ ಕೋರ್ಟ್ ಅಲ್ಲಿ ಬೇಲ್ ಆಗಿರುತ್ತೆ. ಹೈಕೋರ್ಟ್ ಗೆ ತಗೊಂಡೋಗೋದಿಲ್ಲ ಪೊಲೀಸ್ನವರು ಪ್ರಾಸಿಕ್ಯೂಷನ್ ಕಡೆಯಿಂದ ಬೇಲ್ ಕ್ಯಾನ್ಸಲೇಷನ್ ಗೆ ಅಂತ. ಬೇಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ವೈಲೇಷನ್ ಮಾಡಿರ್ತಾರೆ. ಅಂತ ಕೇಸಲ್ಲಿ ಕ್ಯಾನ್ಸಲೇಷನ್ ಗೆ ಅಂತ ಹಾಕೊಳ್ಳೋದು. ಆದ್ರೆ ಈ ಕೇಸಲ್ಲಿ ಸಿದ್ಧಾರ್ಥ್ ಲೂಥ್ರಾನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಅಲ್ಲಿ ಲಕ್ಷಾಂತರ ರೂಪಾಯಿ ಫೀಸ್ ಗಳನ್ನ ಕೊಟ್ಕೊಂಡು ಸುಪ್ರೀಂ ಕೋರ್ಟ್ ಗೆ ತಗೊಂಡೋಗಿ ಕ್ಯಾನ್ಸಲೇಷನ್ ಮಾಡಿಸ್ಕೊಂಡು ಬರ್ತಾರೆ ಗವರ್ಮೆಂಟ್ ಪ್ರಾಸಿಕ್ಯೂಷನ್ ಅನ್ನೋದಾದ್ರೆ ಇದರಲ್ಲಿ ಎಷ್ಟರ ಮಟ್ಟಿಗೆ ಒಂದು ಸ್ಪೆಷಲ್ ಇಂಟ್ರೆಸ್ಟ್ ಇದೆ ಅನ್ನೋದು ಕೂಡ ಗೊತ್ತಾಗತ್ತೆ. ಅಟ್ ದ ಸೇಮ್ ಟೈಮ್ ಇದೇ ಬದ್ಧತೆ, ಇದೇ ಒಂದು ನ್ಯಾಯ,
ಇದೇ ರೀತಿ ಮಾಡೋದಕ್ಕೆ ಎಲ್ಲಾ ಕೇಸ್ಗಳಲ್ಲೂ ಅವ್ರು ಯಾಕೆ ಮಾಡೋದಿಲ್ಲ, ಯಾಕೆ ಈ ಕೇಸಲ್ಲೇ ಮಾಡಿದ್ದಾರೆ ಅಂದ್ರೆ ಅವ್ರಿಗೊಂದು ಸ್ಪೆಷಲ್ ಇಂಟ್ರೆಸ್ಟ್ ಇದೆ ಅನ್ನೋದಾದ್ರೆ, ಈ ಕೇಸಲ್ಲಿ ಅವ್ರ ಇಂಟೆನ್ಷನ್ಸ್ ಕೆಲವೊಬ್ಬರನ್ನ ಸೇರಿಸಬೇಕು, ಕೆಲವೊಬ್ಬರನ್ನ ಇದ್ರಲ್ಲಿ ಒಂಥರ ಅವ್ರಿಗೆ ತೊಂದರೆ ಕೊಡ್ಬೇಕು ಅನ್ನೋದು ಅವ್ರಿಗೆ ಆಗುತ್ತೆ. ಹಾಗಾಗಿ ಇದನ್ನ ಎಲ್ಲೋ ಒಂದ್ ಕಡೆ ಸಿಲುಕಿಸಿದ್ದಾರೆ ಅನ್ನೋದು ವೆರಿ ಕ್ಲಿಯರ್ ಆಗಿ ಕಾಣಿಸುತ್ತೆ ಸರ್. ನಾರಾಯಣ ಸ್ವಾಮಿ ಅವರು ಏನಾಗ್ಬಿಡುತ್ತೆ, ಯಾವಾಗ್ಲೂ ಅಷ್ಟೇನೆ. ಈಗ ಒಂದು ದಿನದಲ್ಲಿ ಎಷ್ಟೋ ಕಡೆ ಮರ್ಡರ್ ನಡೆಯುತ್ತೆ, ರೇಪ್ ನಡೆಯುತ್ತೆ, ಇನ್ನೊಂದೇನೋ ಮೇಜರ್ ಘಟನೆ ನಡೆದಾಗ ಒಬ್ಬ ಖ್ಯಾತನಾಮನೋ, ಒಬ್ಬ ಸ್ಟಾರೋ, ಒಬ್ಬನ ಆರಾಧನೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿನೋ, ಅಥವಾ ಒಬ್ಬ ತುಂಬಾ ದೊಡ್ಡ ಪೊಸಿಷನ್ ಇರ್ತಕ್ಕಂಥ ವ್ಯಕ್ತಿನೋ ಒಂದು ಹೀನಿಯಸ್ ಕ್ರೈಮ್ ವಿಚಾರದಲ್ಲಿ ಅವನ ಹೆಸರು ಕೇಳಿ ಬಂದಾಗ, ಸಮಾಜಕ್ಕೆ ಆದರ್ಶ ಆಗಿದ್ದನೋ ಈ ತರ ಮಾಡಿಬಿಟ್ಟಲ್ಲ ಅಂದಾಗ, ಇಂಥವರು ಪ್ರಭಾವಿಗಳು, ದುಡ್ಡಿದೆ, ಪ್ರಭಾವ ಇದೆ, ಆ ಕಾರಣ ತಪ್ಪಿಸ್ಕೊಂಡ್ಬಿಟ್ರು ಅಂತ ಹೇಳಿದ್ರೆ ಇಡೀ ಸಮಾಜಕ್ಕೆ ಕೆಟ್ಟ ಮೆಸೇಜ್ ಹೋಗುತ್ತಲ್ಲ ಅಂತ ಯಾಕೆ ಮಾಡಿರ್ಬಾರ್ದು ಈ ಚಾರ್ಜ್ ಶೀಟ್ ನ? ಸರ್ ನೋಡಿ ಸರ್, ಅದು ಪವಿತ್ರ ಗೌಡ ಇಂದ ಆಗಿದೋ, ದರ್ಶನ್ ಇಂದ ಆಗಿದೋ, ಅಥವಾ ಅಲ್ಲಿರ್ತಕ್ಕಂಥ 17 ಜನದಲ್ಲಿ ಮತ್ತೊಂದು ದಟ್ ಇಸ್ ಸೆಕೆಂಡರಿ. ಒಂದು ತಿಳ್ಕೊಳ್ಳಿ, ಈ ಸಮಾಜದಲ್ಲಿ ಯಾವುದೇ ಒಂದು ಕೊಲೆ ನಡೆದ್ರು, ಒಂದು ಬ್ರೂಟಲ್ ನಡೆದ್ರು, ಅದು ಒಂದು ಜೀವ. ಪ್ರತಿಯೊಂದು ಪ್ರಕರಣಗಳಲ್ಲೂ ಪೊಲೀಸ್ನವರು ನಿಷ್ಪಕ್ಷಪಾತವಾಗಿ, ಬದ್ಧತೆಯಿಂದ, ಪ್ರಾಮಾಣಿಕತೆಯಿಂದ ಒಂದೇ ರೀತಿಯಲ್ಲಿ ಮಾಡ್ಬೇಕು. ಅದು ದರ್ಶನ್ ಕೇಸ್ ಅಂತ ಅನ್ಬಿಟ್ಟು ಸ್ಪೆಷಲ್ ಆಗಿ ಯಾವ್ದು ಟ್ರೀಟ್ ಮಾಡಬಾರ್ದು. ದರ್ಶನ್ ಅವ್ರು ಇದಾರೆ ಅನ್ನೋ ಅಂದು ಮಾತಕ್ಕೆ ಇದೇನ್ ಸ್ಪೆಷಲ್ ಕೇಸ್ ಅಲ್ಲ. ಇದನ್ನು ಎಲ್ಲಾ ಪ್ರಕರಣಗಳನ್ನ ಹೇಗೆ ತಗೊಳ್ತಾರೆ ಅದೇ ರೀತಿಯಲ್ಲಿ ಈ ಪ್ರಕರಣವನ್ನು ತಗೊಳ್ಬೇಕೇ ವಿನಃ ಇದನ್ನೊಂದು ಸ್ಪೆಷಲ್ ಕೇಸ್ ಆಗಿ ಟ್ರೀಟ್ ಮಾಡಬಾರ್ದು. ಅದು ಯಾರು ಮಾಡಬಾರ್ದು, ಮಾಧ್ಯಮದವರು ಮಾಡಬಾರ್ದು, ನಾವು ಮಾಡಬಾರ್ದು, ಅದೇ ತರ ಯಾರು ಮಾಡಬಾರ್ದು ಸರ್. ಆದ್ರೆ ಈ ಕೇಸ್ ಆಗ್ತಾ ಇರ್ತಕ್ಕಂಥದ್ದು ಏನು, ಇದನ್ನ ಒಂದು ಸ್ಪೆಷಲ್ ಕೇಸ್ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ಒಂದು ಎಷ್ಟು ಸಾವಿರಾರು ಜೀವಗಳು ಹೋಗಿದೆ ಇವತ್ತು ಬೆಂಗಳೂರಲ್ಲಿ, ಎಷ್ಟು ಬ್ರೂಟಲ್ ಮರ್ಡರ್ ಗಳಾಗಿದೆ, ರೇಪ್ ಗಳಾಗಿದೆ, ವಯಸ್ಸಾದಂತವ್ರು, ನಮ್ಮ ಮಕ್ಕಳ ಮೇಲೆ ರೇಪ್ ಗಳಾಗಿದೆ. ಆ ಎಲ್ಲಾ ಕೇಸ್ಗಳು ಇದೇ ತರ ಒಂದು ಪೊಲೀಸ್ನವರು ಬದ್ಧತೆಯಿಂದ ಕೆಲಸ ಮಾಡಿದಾರಾ? ಖಂಡಿತ ಮಾಡಿಲ್ಲ ಸರ್. ಮಾಡಿ ಇವತ್ತು ಸಮಾಜದಲ್ಲಿ ಡ್ರಗ್ ಮಾಫಿಯಾ ಅನ್ನೋದು ದೊಡ್ಡ ಮಟ್ಟಕ್ಕೆ ಹೋಗಿದೆ. ಸಮಾಜನ ತಿದ್ದಿ ನಡೆಸಬೇಕಾದಂತವ್ರು ಇವ್ರಿಗೆಲ್ಲ ನಾಲೆಡ್ಜ್ ಅಲ್ಲಿ ಇದ್ರೂ ಕೂಡ ಅದನ್ನ ಕಂಟ್ರೋಲ್ ತಗೊಂಡ್ಬಂದಿದ್ದಾರೆ ಇವತ್ತಿನವರೆಗೂ ಪೊಲೀಸರು? ಖಂಡಿತ ಇಲ್ಲ. ಎಷ್ಟು ಜನ ಅಷ್ಟೊಂದು ಬದ್ಧತೆಯಿಂದ ಮಾಡ್ತಾ ಇದ್ದಾರೆ, ಎಷ್ಟು ಜನ ನಿಸ್ವಾರ್ಥವಾಗಿ ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದಾರೆ ನೋಡಿ. ದಿಸ್ ಇಸ್ ಅ ಕಂಪ್ಲೀಟ್ಲಿ ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್. ಇಟ್ಸ್ ಕಂಪ್ಲೀಟ್ಲಿ ಫಾಲ್ಸ್ ಕೇಸು. ಅದನ್ನು ಟಾರ್ಗೆಟ್ ಮಾಡಿರ್ತಕ್ಕಂಥ ಕೇಸ್ ಅಂತ ವೆರಿ ಕ್ಲಿಯರ್ ಆಗಿ ನಾನು ಸರ್ ಮಾತಾಡ್ತೀನಿ. ನಾನು ಈಗ ನಾಗರಾಜ್ ಅವರೇ, ಒಂದು ಪಾಯಿಂಟ್ ಏನು ಬರುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಈಗ ಮಾಧ್ಯಮದವರು ಜೋರಾಗಿ ತೋರಿಸ್ಬಿಟ್ರು ಅಂತ ಬಂದಾಗ ಯಾವಾಗಲೂ ಹಾಗೇನೆ. ಯಾಕೆ? ಸಿನಿಮಾ ಎನ್ನುವುದೇ ಒಂದು ಪ್ರಭಾವಶಾಲಿ ಮಾಧ್ಯಮ. ಸಿನಿಮಾ ಇಟ್ಸೆಲ್ಫ್ ಒಂದು ಪ್ರಭಾವಶಾಲಿ ಮಾಧ್ಯಮ. ಡಾಕ್ಟರ್ ರಾಜ್ಕುಮಾರ್ ಒಂದು ಪಾತ್ರ ನಿರ್ವಹಿಸಿದ್ರು ಅಂದರೆ ಬಂಗಾರದ ಮನುಷ್ಯ ಅನೇಕರು ಬಂದು ರೈತರಾಗ್ಬಿಡ್ತಾರೆ. ಒಬ್ಬರ ಒಂದು ಡಿಸೈನ್ ಶರ್ಟ್ ಹಾಕೊಂಡ್ರೆ ಮಾರನೇ ದಿನ ಅದೇ ಥರ ಡಿಸೈನ್ ಶರ್ಟ್ ಹಾಕೋತಾರೆ. ಒಬ್ಬರು ಹೇರ್ ಸ್ಟೈಲ್ ಮಾಡಿದ್ರೆ, ಒಬ್ರು ಮೀಸೆ ಬಿಟ್ಟರೆ, ಒಬ್ರು ಗಡ್ಡ ಬಿಟ್ಟರೆ, ಒಬ್ರು ಒಂದು ಒಳ್ಳೆ ಶೂ ಹಾಕೊಂಡ್ರೆ ಅದನ್ನು ಫಾಲೋ ಮಾಡುವಂಥ ವರ್ಗ ಇದ್ದಾಗ ಅಂಥವರಿಂದ ರಾಂಗ್ ಮೆಸೇಜ್ ಹೋಗಬಾರ್ದು ಎನ್ನುವ ಕಾರಣಕ್ಕೇನೆ ಮೀಡಿಯಾ ಕೂಡ ಜಾಸ್ತಿ ಫಾಲೋ ಮಾಡಬಹುದು. ಕೇಸ್ಗಳು ಹಲವಾರು ಬರ್ತವೆ, ಎಲ್ಲವನ್ನೂ ನಾವು ಹಾಕಬಹುದು, ಕೆಲವಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಸಿಗದೇ ಇರಬಹುದು. ಮುಂದುವರೆದು ನಾನು ಹೇಳ್ತಾ ಇದ್ದೀನಿ, ಕ್ರಿಮಿನಲ್ ಕಾನ್ಸ್ಪಿರಸಿಯನ್ನು ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಈ ವ್ಯಕ್ತಿ, ಹೆಣ್ಣುಮಗಳು ಈ ಥರದ ಮೆಸೇಜ್ ಬಂದುಬಿಡ್ತು, ಅದು ಯಾರಿಗೂ ಹೇಳಿಬಿಟ್ಲು, ಅವ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಬನ್ನಿ, ಹೊಡೆದು ಬಿಡಿ, ಸಾಯಿಸ್ಬಿಡಿ ಎನ್ನುವ ಮಟ್ಟಕ್ಕೆ ಈ ಕೇಸ್ನ ಎಸ್ಟಾಬ್ಲಿಷ್ ಮಾಡೋಕ್ಕಾಗುತ್ತಾ? ಆಗುತ್ತೆ, ಯಾಕಾಗಲ್ಲ. ಒಂದು ಕಾಲದಲ್ಲಿ ಆಗ್ತಾ ಇರಲಿಲ್ಲ, ಈಗ ಆಗುತ್ತೆ. ಓಕೆ, ಈಗ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ, ಯಾರು ಸೇರಿಕೊಂಡು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರದ್ದು ಒಂದು ಮೂಮೆಂಟ್, ಓಕೆ, ಮತ್ತು ಅವರು ಒಂದು ಸ್ಥಳದಲ್ಲಿ ಇರ್ತಕ್ಕಂಥದ್ದು, ಆ ನಂತರದಲ್ಲಿ ನಡೆದಂಥ ಕಾರ್ಯಾಚರಣೆ, ಅದು ಪ್ಲಾನಿಂಗ್ ಆ್ಯಂಡ್ ಪ್ರಿಪ್ರೇಷನ್ ಆ್ಯಂಡ್ ಎಕ್ಸಿಕ್ಯೂಷನ್. ಪ್ಲಾನಿಂಗ್ ಮಾಡೋ ಮುಂಚೆ ಇವರು ಕಾನ್ಸ್ಪಿರಸಿಯಲ್ಲಿ ಈ ರೀತಿ ಮಾಡಬೇಕಂತ ಯೋಚನೆ ಮಾಡಿರ್ತಾರೆ. ಅದು ಮುಖ್ಯರು ಇರ್ತಾರೆ, ಓಕೆ, ಕೆಲವರೇ ಇರ್ತಾರೆ. ಯಾಕೆಂದರೆ ಎಲ್ಲರೂ ಸೇರಿ ಕಾನ್ಸ್ಪಿರಸಿ ಮಾಡಿದ್ರೆ ಸರ್ಪ್ರೈಸ್ ಉಳಿಯಲ್ಲ, ಎಲಿಮೆಂಟ್ ಆಫ್ ಸರ್ಪ್ರೈಸು ಇದ್ದೇ ಇರುತ್ತೆ. ಯಾಕೆ ಹೇಳಿದರೆ ಅದು ಸಕ್ಸಸ್ ಆಗಬೇಕು, ಎಕ್ಸಿಕ್ಯೂಷನ್ ಸಕ್ಸಸ್ ಆಗಬೇಕು. ಓಕೆ, ಯಾಕೆ ಸಕ್ಸಸ್ ಆಗಬೇಕಂದ್ರೆ ಬಲವಾದ ಕಾರಣ ಇದೆ. ಇವನೊಬ್ಬ ಮೇರು ನಟ, ಜೊತೆಗೆ ಅವನದು ಅಚ್ಚುಮೆಚ್ಚಿನ ಪ್ರೀತಮೆ, ಅವಳನ್ನು ಮೆಚ್ಚಿಸಬೇಕು, ಜೊತೆಗೆ ಇವನ ಒಂದು ಹೆಸರು ಕೂಡ ಬೆಳಿಬೇಕು. ಇವನಿಗೆ 60 ಲಕ್ಷಕ್ಕೂ ಮಿಗಿಲಾಗಿ ಫ್ಯಾನ್ ಫಾಲೋ ಇದೆ. ಈ ಪ್ರಿಯತಮೆ ಅಂತ ನೀವು ಎಸ್ಟಾಬ್ಲಿಷ್ ಮಾಡೋದು ಹೇಗೆ? ಪೊಲೀಸರು ಹೆಂಗೆ ಎಸ್ಟಾಬ್ಲಿಷ್ ಮಾಡ್ತೀರಾ? ಅವ್ರ ಕಾಂಟ್ಯಾಕ್ಟ್ಸ್ ಮತ್ತೆ ಅವರು ಅಡ್ಮಿಷನ್ಸ್, ಓಕೆ, ಅಡ್ಮಿಷನ್ಸ್ ಏನೇನು ಸ್ಟೇಟ್ಮೆಂಟ್ಸ್ ಇದಾವೆ, ಅದು ಹಿಂದೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಇರ್ಬೋದು, ಸಾಕಷ್ಟು ದಾಖಲೆಗಳಿದೆ. ಅಕ್ಕಪಕ್ಕದವ್ರು ಹೇಳ್ತಾರೆ, ಅವ್ರ ಮನೆಯವ್ರು ಹೇಳ್ತಾರೆ, ಹೆಂಡತಿ ಹೇಳ್ತಾಳೆ, ಹೆಂಡತಿದು ಜಗಳ ಆಗಿದೆ, ಅವ್ರದ್ದೆಲ್ಲ ಏನು ಚಾಟಿಂಗ್, ಬೇರೆ ಬೇರೆ ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ. ಮತ್ತೆ ಈವನ್ ಸೀಯಿಂಗ್ ಇಸ್ ಬಿಲೀವಿಂಗ್, ಯಾರು ಹೇಳಲ್ಲ. ಓಕೆ, ಇದೆಲ್ಲ ನೋಡಿದ್ರೆ ಇದೆ, ಅದನ್ನೇನು ಜಾಸ್ತಿ ಏನು ಕಷ್ಟ ಇಲ್ಲ. ಓಕೆ, ಈ ಕಾನ್ಸ್ಪಿರಸಿ ಥಿಯರಿ ಸ್ವಲ್ಪ ಮಟ್ಟಿಗೆ ಏನು ಹಿಂದಿನ ಕಾಲದಲ್ಲಿ ಕಷ್ಟ ಇತ್ತು, ಈಗಿನ ಕಾಲದಲ್ಲಿ ಸುಲಭ. ಯಾಕೆಂದರೆ ನಿಮ್ಮ ಹತ್ರ ಒಂದು ಫೋನ್ ಇದೆ,
ನನ್ನ ಹತ್ರ ಒಂದು ಫೋನ್ ಇದೆ, ಇನ್ನೊಬ್ಬನ ಹತ್ರ 3 ಜನ ಏನೋ ಹೇಳ್ತೀರಲ್ಲ ನೀವು ಕಾನ್ಸ್ಪಿರೇಟರ್ಸ್, ಅವ್ರ ಹತ್ರ ಫೋನ್ ಇದೆ. ಓಕೆ. ಇನ್ ಗಿವನ್ ಪಾಯಿಂಟ್ ಆಫ್ ಟೈಮ್ ಆ್ಯಂಡ್ ಡೇ ಅವ್ರದ್ದು ಒಂದು ಪರ್ಟಿಕ್ಯುಲರ್ ಹಬ್ಬಲ್ಲಿ ಅಥವಾ ಒಂದು ಟವರ್ ಲೊಕೇಶನಲ್ಲಿ ಇತ್ತು, ಅಲ್ಲಿ ಏನು ಮಾತಾಡಿದ್ರು ಅವರು, ಯಾಕೆ ಸೇರಿದ್ರು ಅವರು ಹೇಳಬೇಕು. ಓಕೆ. ಒಂದು ಹೇಳಲೇ ಇದ್ರು ಕೂಡ ಫರ್ದರ್ ಆ್ಯಕ್ಷನ್ಸ್, ಅವ್ರ ಬಿಹೇವಿಯರ್, ಕಾಂಡಕ್ಟ್, ಅದು ಕೂಡ ಮ್ಯಾಟರ್ಸ್. ಓಕೆ. ಅಲ್ಲಿಂದ ಹಾಗೆ ಹೋಗ್ತದೆ. ಸೊ ಅವ್ರು ಯಾರ್ಯಾರಿಗೆ ಆರ್ಗನೈಸ್ ಮಾಡ್ತಾರೆ, ಯಾರ್ಯಾರು ಟಾಸ್ಕ್ ಕೊಡ್ತಾರೆ, ಓಕೆ. ಎವ್ರಿಥಿಂಗ್ ಈಸ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಐ ಕ್ಯಾನ್ ಸೇ ಇನ್ ದ ಏನು ರೆಕಾರ್ಡೆಡ್ ವರ್ಷನ್ಸಲ್ಲಿ. ಅವನು ದಾವಣಗೆರೆಯಿಂದ ಹೋದ ಗಾಯಂಗೂ ಅವ್ರನ್ನ ಪಿಕ್ ಮಾಡಿದ್ದು ಒಂದು ಪ್ರಿಟೆಕ್ಸ್ಟಲ್ಲಿ ಏನಂತ ಮಾಡ್ತಾರೆ, ಬಾಸ್ ಕರೀತಾರೆ. ಬಾಸ್ ಅಂದರೆ ಯಾರು ಅವ್ರಿಗೆ? ಓಕೆ. ಇವನು ಕೂಡ ಒಬ್ಬ ಫ್ಯಾನೇ, ಒನ್ ಆಫ್ ದಿ ಎಲಿಮೆಂಟ್ ಆಫ್ ದಿ ಸೇಮ್ ಏನೋ ಫ್ಯಾನ್ಸ್. ಹಾಗಾದರೆ ಅವನಿಗೆ ಕಾನ್ಫಿಡೆನ್ಸ್ ಯಾಕೆ ಬಂತು? ಬಿಕಾಸ್ ಸಮ್ ಆಫ್ ದಿ ಫೆಲೋ ಹೂಮ್ ವಿ ಆರ್ ಸೆಂಟ್ ಆಟ್ ಎ ಕಾನ್ಫಿಡೆನ್ಸ್ ವಿತ್ ಹಿಮ್. ಕರೆಕ್ಟ್. ಅವನು ಕರೆದ್ರೆ ಅವ್ನು ಬರ್ತಾನೆ ಅಂತ. ಹಾಗೆ ನೋಡಿದ್ರೆ ಒಂದಕ್ಕೊಂದು ಲಿಂಕ್ ಇದೆ, ಸ್ಟ್ರಾಂಗ್ ಲಿಂಕ್ ಇದೆ. ಅದಕ್ಕೆಲ್ಲ ಸಾಕಷ್ಟು ನೀವು ದಾಖಲೆಗಳನ್ನ ನೋಡಿದ್ರೆ. ಫೈನ್ ಫೈನ್. ನಾರಾಯಣ ಸ್ವಾಮಿ ಅವ್ರು ಮಾತಾಡಿಸ್ತೀನಿ, ನಾರಾಯಣ ಸ್ವಾಮಿ ನಿಮ್ಮನ್ನು ಮಾತಾಡಿಸ್ತೀನಿ. ನಾನು ಒಂದೊಂದು ಬ್ರೇಕ್ನ ಟೈಮ್ ಇದು. ಅಲ್ಲ, ಮಾತಾಡೋದಾದ್ರೆ ಅವರೇ ಮಾತಾಡಲಿ, ಯಾಕೆಂದ್ರೆ ಅಕ್ವಿಟಲ್ ಆರ್ಗ್ಯುಮೆಂಟ್ ಆಗೋಯ್ತು ಅವ್ರದ್ದು. ಓಕೆ ಓಕೆ. ನಾನು ಮಾತಾಡಿಸ್ತೀನಿ. ಅಕ್ವಿಟಲ್ ಆರ್ಗ್ಯುಮೆಂಟ್ ಆಗೋಯ್ತು. ಮತ್ತೆ ನಾರಾಯಣ ಸ್ವಾಮಿ ಅವ್ರು ಹೇಳ್ತಾರೆ, ಕೋ ಅಕ್ಯೂಸ್ಡ್ ಸ್ಟೇಟ್ಮೆಂಟ್ ಅಗೇನ್ಸ್ಟ್ ಅನದರ್ ಅಕ್ಯೂಸ್ ಇಸ್ ನಾಟ್ ಅಡ್ಮಿಸಿಬಲ್ ಅಂತ. ಅದು ಎಲ್ಲಿದೆ ಕಾನೂನು? ಎವಿಡೆನ್ಸ್ ಆಕ್ಟ್ ಸರಿಯಾಗಿ ಓದಿದ್ರೆ ಗೊತ್ತಾಗ್ತದೆ. ಇಟ್ ಈಸ್ 100% ಇದೆ ಸರ್. ಇಟ್ ಈಸ್ ಅಡ್ಮಿಸಿಬಲ್. ಹೌದು ಸರ್. ಸ್ವಾಮಿ ನೀವು ಆಮೇಲೆ ಮಾತಾಡಿ. Please talk afterwards when your chance comes. Please allow me to talk. Yeah, please talk. But ನಾವ್ ಏನೇನೋ ಹೇಳ್ತಾ ಇದ್ರೆ ಅದನ್ನೆಲ್ಲ ಕೇಳಕ್ ನಾನು ನೀವೇನು ಹೇಳೋದಲ್ಲ, ನಾನು ಹೇಳ್ಬೇಕಲ್ಲ ಸ್ವಾಮಿ. ನಾನು ಹೇಳಕ್ಕೆ ಬಂದಿರೋದು, ನಾನು ಸುಳ್ಳು ಹೇಳಕ್ ಬಂದಿಲ್ಲ. Yes, ಹೇಳಿ. That's why please have a patience. Please have a patience, sir. Please have a patience. I have no gloves against you. I have to. ಸ್ವಲ್ಪ ಪೇಷನ್ಸ್ ನಾವು ಯಂಗ್ಸ್ಟರ್ಸ್ ಸ್ವಲ್ಪ ಪೇಷನ್ಸ್ ಕಡಿಮೆ. ನಿಮ್ ಸ್ವಲ್ಪ ಪೇಷನ್ಸ್ ಇದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಇರ್ಲಿ. ಸೀರಿಯಸ್ ಮ್ಯಾಟರ್, ಲೆಟ್ ಅಸ್ ಬಿ ವೆರಿ ಸೀರಿಯಸ್ ಅಬೌಟ್ ದಿ. ನಾರಾಯಣ ಸ್ವಾಮಿ ನನ್ನ ಪ್ರಶ್ನೆ ಇರುತ್ತೆ. ನಾರಾಯಣ ಸ್ವಾಮಿ ಅವರೇ, ಈಗ ನೀವು ಇಡೀ ಕೇಸಲ್ಲಿ ಈಗ ಪವಿತ್ರ ಗೌಡ ಪರ ವಕೀಲರು ನೀವಿದ್ದೀರಿ. ನಾನು ನೇರ ಒಂದು ಪ್ರಶ್ನೆ ಕೇಳ್ತೀನಿ. ಇಲ್ಲಿ ಹಾಗಾದ್ರೆ ರೇಣುಕಾ ಸ್ವಾಮಿ ನಾನು ಕಿಡ್ನಾಪೇ ಮಾಡಲಿಲ್ಲ, ಯಾರು ಕರ್ಕೊಂಡೇ ಬರಲಿಲ್ಲ, ಅವನು ಪಟ್ಟಣಗೆರೆ ಶೆಡ್ಗೆ ಬರಲೇ ಇಲ್ಲ, ಅವನಿಗೆ ಯಾರು ಹೊಡಿಲೇ ಇಲ್ಲ, ಯಾರು ಸಾಯಿಸ್ಲೇ ಇಲ್ಲ, ಸುಮ್ಮನೆ ಗಡ್ಬಾಡಿ ಆಗೋಗ್ಬಿಟ್ಟು ಅವನು ಆ ಕಡೆ ಎಲ್ಲ ಒಂದು ಮೂರಲ್ಲಿ ಬಿದ್ದೋಗ್ಬಿಟ್ಟ ಅಂತ ಒಂದು ಪ್ರಶ್ನೆ ಬರುತ್ತೆ. ಪವಿತ್ರ ಗೌಡ ಅವರು ಇದ್ರಲ್ಲಿ ಏನು ಇಲ್ಲ ಅಂತ ಹೇಳಕ್ ಹೊರಟಿದ್ದೀರಾ, ರೇಣುಕಾ ಸ್ವಾಮಿ ಮರ್ಡರ್ ಇಲ್ಲ ಆಗಿಲ್ಲ ಅಂತ ಹೇಳಕ್ ಹೊರಟಿದ್ದೀರಾ ಅಂತ? ಸರ್ ನಾನು ನೋಡಿ ಸರ್, ಮರ್ಡರ್ ಆಗಿಲ್ಲ ಅಥವಾ ಯಾವ ತರ ಸಾವಾಯ್ತು ನನಗೆ ಖಂಡಿತವಾ ಅದ್ರ ಬಗ್ಗೆ ನಾನು ಹೇಳಕ್ ಬರೋದಿಲ್ಲ. ಆದ್ರೆ ಒಂದಂತ ಹೇಳ್ತೀನಿ, ಒಬ್ಬ ವ್ಯಕ್ತಿ ಇವತ್ತು ನಿಮ್ ಸ್ಟುಡಿಯೋಗೆ ಯಾರೋ ಒಬ್ರು ವ್ಯಕ್ತಿ ಬಂದಿದ್ದಾರೆ ಅಂದ್ರೆ ಡಿಸ್ಕಷನ್ಸ್ಗೆ ಅಂತ ಬಂದಿದ್ದಾರೆ. ಡಿಸ್ಕಷನ್ ಮಾಡ್ತಾರೆ, ಹೋಗ್ತಾರೆ. ಏನೋ ಒಂದು ಮಧ್ಯದಲ್ಲೋ ಅಥವಾ ಎಲ್ಲೋ ನಿಮ್ ಸ್ಟುಡಿಯೋ ಏನೋ ಒಂದು ಅಚಾತುರ್ಯ ಯಾರಿಗೋ ಆಯ್ತು ಅಂದ್ರೆ ಅದಕ್ಕೆ ಇವ್ರು ಹೊಣೆ ಅಲ್ಲ ಸರ್. ಆತ ಬೆಂಗಳೂರಿಗೆ ಯಾಕೆ ಬಂದಿದ್ದ? ಮೇ ಬಿ ಬೆಂಗಳೂರಿಗೆ ಒಂದು ಮದ್ವೆಗೆ ಬಂದಿರ್ಬೋದು, ಅಥವಾ ಒಂದು ಪಾರ್ಟೀಸ್ ಬಂದಿರ್ಬೋದು, ಫ್ರೆಂಡ್ಸ್ ಜೊತೆ ಬಂದಿರ್ಬೋದು, ಅಥವಾ ಬೇಡ ವರ್ಸ್ಟ್ ಸಿಚುಯೇಷನ್ ದರ್ಶನ ಅಥವಾ ಒಂದು ಫೋಟೋ ಹೊಡ್ಸ್ಕೊಳಕ್ ಬಂದಿರ್ಬೋದು. ಮಧ್ಯದಲ್ಲಿ ಯಾರ್ದೋ ಜೊತೆ ಏನೋ ಅಚಾತುರ್ಯ ನಡೆದಿರ್ಬೋದು. ಅದಕ್ಕೆ ದರ್ಶನ್ ಕಾರಣ, ಅದಕ್ಕೆ ಪವಿತ್ರ ಕಾರಣ, ಅದಕ್ಕೆ ಇನ್ನೇನೋ ಮೆಸೇಜ್ ಕಳ್ಸಿದ್ದ ಅಂತ ಅದಕ್ಕೆ ಲಿಂಕ್ ಕೊಡೋದಿದೆಯಲ್ಲ, ದಟ್ ಇಸ್ ರಾಂಗ್ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತಿನ ಡಿಬೇಟ್ ಬಗ್ಗೆ ಮಾತಾಡ್ಬಿಡ್ತೀನಿ. ನಾರಾಯಣ ಸ್ವಾಮಿ ಅವರೇ, ನಿಮ್ಮನ್ನ ಫಸ್ಟ್ ನಾನು ವಕೀಲರಾಗಿ ಕರೆಸಿದ್ದೀನಿ, ಅದರ ಜೊತೆಗೆ ನೀವು ಪವಿತ್ರ ಗೌಡ್ರ ವಕೀಲರು, ಅದರ ಜೊತೆಗೆ ನೀವು ಪವಿತ್ರ ಗೌಡ್ರ ವಕೀಲರು. ನಾನು ಇಲ್ಲಿ ಕೇಳಕ್ ಹೊರಟಿರೋದು, ಆಯ್ತು ಪವಿತ್ರ ಅವ್ರ ಪಾತ್ರ ಇಲ್ಲ, ಈ ರೇಣುಕಾ ಸ್ವಾಮಿ ಅನ್ನೋನು ಫೋಟೋ ತೆಗೆಸ್ಕೊಳ್ಳಕ್ಕೆ ಬಂದಿದ್ದೆ ನಿಜ ಆಗ್ಬಿಟ್ರೆ ಆಯ್ತು, ಫೋಟೋ ತೆಗೆಸ್ಕೊಳ್ಳಕ್ಕೆ ಬಂದಿದ್ದ, ಯಾವ್ದೋ RR ನಗರದಲ್ಲಿ ಒಂದು ಮದುವೆಗೆ ಬಂದಿದ್ದ, ಬಂದಿದ್ದ ಅಂತ ಹೇಳ್ತಲ್ಲ, ಬಂದಿರಬಹುದು, ಆಯ್ತು ಬಂದಿರಬಹುದು ಅಂತ ಇದ್ದಾಗ ಇದರಲ್ಲಿ ಇಡೀ ಜಗತ್ತು ಗೊತ್ತಿರೋ ಸತ್ಯ ಏನು, ಆತನ ಯಾರೋ ಹೊಡೆ ಸಾಯಿಸ್ಬಿಟ್ರಂತೆ ಅಂತ, ಅವನು ಡೆಡ್ ಬಾಡಿಯಾಗಿ ಬಿದ್ದಿದ್ನಲ್ಲ ಸಾಯಿಸ್ಬಿಟ್ರಂತೆ ಅಂತ ಬಂದಾಗ ಫೋಟೋ ಪರ್ಪಸ್ ಆಗಿದ್ದಿರಬಹುದು ಅಂತ ಇದ್ರೆ ಮುಗಿದು ಹೋಗ್ತಿತ್ತು. ಫೋಟೋ ತೆಗೆಸ್ಕೊಳಕ್ ಬಂದ ಯಾರನ್ನೂ ಸಾಯಿಸಲ್ವಲ್ಲ? ಸರ್ ನಿಮ್ಗೆ ಗೊತ್ತಿರ್ಲಿ, ಅವತ್ತು ರೇಣುಕಾ ಸ್ವಾಮಿ ಫೋಟೋಸ್ ನ ವಿಡಿಯೋಸ್ ನ ಕೋರ್ಟ್ ಅಲ್ಲಿ ಅವತ್ತು ಏನ್ ಮಾಧ್ಯಮಗಳಲ್ಲಿ ಬಂತು, ಮೈ ಮೇಲೆಲ್ಲ ಕಿತ್ತಿರೋದು, ಮೂಗೆಲ್ಲ ಕಚ್ಚಿರೋದು ಎಲ್ಲ ಬಂತು. ಆಕ್ಚುಲಿ ನಿಮ್ಗೆ ಗೊತ್ತಿರ್ಲಿ ಅದನ್ನ ಯಾವ ತರ ತೋರಿಸಿದ್ರು ಅಂದ್ರೆ ಎಷ್ಟೋ ಕಡೆ ಕೆಲವೊಂದು ಮಾಧ್ಯಮದಲ್ಲಿ ಹೊಡೆದಿದ್ದಾರೆ ಅಂತ. ಆದ್ರೆ ಅದು ಸಂಪೂರ್ಣವಾಗಿ ತಮಗೆ ಗೊತ್ತಿರ್ಲಿ, ಅದೆಲ್ಲ ನಾಯಿ ಕಚ್ಚಿದ್ದು ಮತ್ತೊಂದು ಆಗಿದ್ದು ಅಂತ ಆಮೇಲೆ ರಿಪೋರ್ಟ್ಸ್ ಗಳಲ್ಲಿ ಕೂಡ ಬಂತು. ನನ್ನ ಪ್ರಶ್ನೆ ಅಂದ್ರೆ, ಒಬ್ಬ ವ್ಯಕ್ತಿ ಇವತ್ತು ಬೆಂಗಳೂರಲ್ಲಿ ಏನಾಗಿದೆ ಅಂದ್ರೆ, ಒಬ್ಬ ಮನುಷ್ಯ ದಾರಿಯಲ್ಲಿ ಹೋಗ್ಬೇಕಾದ್ರೆ ನಾಯಿ ಅಟ್ಯಾಕ್ ಕೂಡ ಎಷ್ಟೋ ಕಡೆ ಮಾಡತ್ತೆ, ತಾವು ನೋಡಿದೀರಾ. ಒಬ್ಬ ಮನುಷ್ಯ ಅಕಸ್ಮಾತ್ ಆ ವ್ಯಕ್ತಿನೇ ಆಗ್ಲಿ ಎಲ್ಲೋ ಒಂದ್ ಕಡೆ ಹೋಗಿ
ಏನೋ ತಲೆ ತಿರುಗಿ ಒಂದೊಂದ್ ಕಡೆ ಬಿದ್ದಿದ್ದಾಗ ನಾಯಿಗಳು ಕಚ್ಚಿಕೊಳ್ಳೋ ಒಬ್ಬ ಮನುಷ್ಯ ಸಾಯ್ತಾನೆ ಇವತ್ತು, ಅಷ್ಟರ ಮಟ್ಟಿಗಿದೆ. ಸಿ ಒಂದು ಕನ್ಕ್ಲೂಷನ್ ಬರಬಾರ್ದು, ಸ್ಟಿಲ್ ಅವ್ರ ಮೇಲೆ ಆಪಾದನೆ ಇದೆ, ಆಪಾದನೆ ಪ್ರೂವ್ ಆಗ್ಬೇಕು. ಮತ್ತೊಂದು ಅಂದ್ರೆ ಮ್ಯಾಟರ್ ಟ್ರಯಲ್ ನಡಿಬೇಕು, ಚೀಫ್ ಆಗ್ಬೇಕು, ಅವ್ರದ್ದು ಎಷ್ಟೋ ಸುಮಾರು 106 ವಿಟ್ನೆಸ್ ಗಳಿದೆ, ಈ ಕ್ರಾಸ್ ಎಕ್ಸಾಮಿನೇಷನ್ ಆಗ್ಬೇಕು. ಈಗಲೇ ಎಲ್ಲರೂ ಕನ್ಕ್ಲೂಷನ್ ಬಂದು ಅವ್ರು ತಪ್ಪು ಮಾಡಿದ್ದಾರೆ, ಅವರು ಆಲ್ರೆಡಿ ಸಾಯಿಸ್ಬಿಟ್ಟಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗ್ಬೇಕು, ಅವ್ರಿಗೆ ನಾಳೆ ಜೀವಾವಧಿ ಆಗತ್ತಾ, ನಾಳೆ ಮರಣದಂಡನೆ ಆಗತ್ತಾ ಅನ್ನೋ ಮಟ್ಟಿಗೆ ಇವತ್ತು ಏನು ಡಿಬೇಟ್ಸ್ ಗಳು ಎಷ್ಟೋ ಕಡೆ ನಡೀತಾ ಇದೆ. ನಾನು ಅದಕ್ಕೆ ಐಮ್ ಡಿಸ್ಅಗ್ರಿ. ಯಾಕಂದ್ರೆ ಸ್ಟಿಲ್ ಅವರ ಅಪಾದನೆ ಹೊತ್ತಿದ್ ಮಾತ್ರಕ್ಕೆ ಅವರು ಅಪರಾಧಿ ಅಂತ ಹೇಳಕ್ ಆಗಲ್ಲ ಸರ್. ಜೊತೆಗೆ ಪೊಲೀಸ್ನವ್ರು ಮಾಡಿರೋ ಎಲ್ಲಾ ಇನ್ವೆಸ್ಟಿಗೇಷನ್ ಪ್ರಾಪರ್ ಅಂತ ಹೇಳೋದಿದೆಯಲ್ಲ, ನಾನು ಅದನ್ನ ಒಪ್ಪೋದಿಲ್ಲ. ಯಾಕಂದ್ರೆ ಅಷ್ಟು ಪ್ರಾಪರ್ ಆಗಿದ್ರೆ ಎಷ್ಟೋ ಕೇಸ್ಗಳಲ್ಲಿ ಇವತ್ತು ಎಲ್ಲ ಜೈಲ್ ತುಂಬಾ ಜನ ಅಕ್ಯೂಸ್ ಗಳೇ ಇರ್ಬೇಕಾಗಿತ್ತು, ಬೆಂಗಳೂರು ಪೂರ್ತಿ ಜೈಲ್ ಆಗ್ಬೇಕಾಗಿತ್ತು. ಈ ಪೊಲೀಸ್ನವ್ರು ಮಾಡೋದು ಎಲ್ಲಾನು ಪ್ರಾಮಾಣಿಕವಾಗಿ ಪರ್ಫೆಕ್ಟ್ ಆಗಿರುತ್ತೆ ಅಂತ ಅರ್ಥ ಅಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದೇನಂದ್ರೆ, ನನ್ನ ಕಕ್ಷಿದಾರರು ಏನಿದ್ದಾರೆ ಪವಿತ್ರ ಗೌಡ, ಇಟ್ಸ್ ವೆರಿ ಕ್ಲಿಯರ್. ನಾವು ಆ ಡಾಕ್ಯುಮೆಂಟ್ಸ್ ನ ಇನ್ವೆಸ್ಟಿಗೇಷನ್ ನ ರೆಫರ್ ಮಾಡಿರೋ ಆಧಾರದ ಮೇಲೆ ಕೆಲವೊಬ್ರು ಇವಾಗ ಪವಿತ್ರ ಗೌಡ ಹೇಳಿದ್ರು ಕರ್ಕೊಂಬಂದ್ವಿ ಅನ್ನೋ ತರ ಒಂದು ಸ್ಟೇಟ್ಮೆಂಟ್ಸ್ ಗಳು ಏನಾಗಿದೆ, ಅವ್ರು ನಿಜವಾಗ್ಲೂ ಅವರೇ ಕೊಟ್ಟಿದ್ರ, ಪೊಲೀಸ್ನವ್ರು ಹೊಡೆದು ಬಡ್ದು ಅಥವಾ ಅವ್ರಿಗೆ ಟಾರ್ಚರ್ ಕೊಟ್ಬಿಟ್ಟು ಅವ್ರಿಗೆ ಆ ಸ್ಟೇಟ್ಮೆಂಟ್ಸ್ ತಗೊಂಡಿದ್ರ, ಅದೆಲ್ಲ ಕೋರ್ಟ್ ಅಲ್ಲಿ ತೀರ್ಮಾನ ಆಗತ್ತೆ. ಅಲ್ಲಿಯವರೆಗೂ ಖಂಡಿತವಾಗಿಯೂ ಅವ್ರ ಮೇಲೆ ಆಪಾದನೆ ಇರ್ಬೋದಷ್ಟೇನೆ. ಖಂಡಿತ ಅವರ ಒಬ್ಬ ವಕೀಲ್ ನಾನು ಹೇಳೋದಾದ್ರೆ ಖಂಡಿತ ಅವ್ರು ಮಾಡಿಲ್ಲ. ಈವನ್ ನಾನು ದರ್ಶನ್ ಕೂಡ ಇದರಲ್ಲಿ ಸಿಲುಕಿಸಿದ್ದಾರೆ, ಇಸ್ ಅ ಪೊಲಿಟಿಕಲಿ ಮೋಟಿವೇಟೆಡ್ ಅಂತಾನೆ ಫ್ರಮ್ ಡೇ ಒನ್ ಇಂದ ನಾನು ಹೇಳ್ತಾ ಬರ್ತಾ ಇದ್ದೀನಿ. ಸೊ ಈಗಲೂ ಕೂಡ ನಾನು ಹೇಳೋದು ಅದೇ ಸರ್. ಯಾಕಂದ್ರೆ ಅದನ್ನ ಬಿಟ್ಟು ನಾನು ಲಾ ಬಗ್ಗೆ ಹೇಳೋದಾದ್ರೆ ಪೊಲೀಸರು ಈಗ ನಾರಾಯಣಸ್ವಾಮಿ ಅವರೇ ಈಗ ಪೊಲೀಸರು ಇಷ್ಟೆಲ್ಲಾ ವಿಷಯಗಳನ್ನ ಕೋರ್ಟ್ಗೆ ಕನ್ವಿನ್ಸ್ ಮಾಡದೆಯೇ, ಕೋರ್ಟ್ಗೆ ಕನ್ವಿನ್ಸ್ ಮಾಡದೇನೆ ಸುಪ್ರೀಂ ಕೋರ್ಟ್ ಇವತ್ತು ಇದ್ಬತ್ ಬೆಲೆ ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು ಪರಪ್ನಗ್ರಹದ ಒಳಗಡೆ ಇಟ್ಟಿಲ್ಲ ನಾರಾಯಣಸ್ವಾಮಿ ಅಲ್ಲೇ ಇರೋದು ನೋಡಿ. ಪಾಯಿಂಟ್ ಇರೋದಲ್ಲೇ ನೀವು ಈ ಕ್ವಶನ್ಸ್ಗೆ ನಾನು ಉತ್ತರ ಕೊಡ್ಬೇಕು ಅಂತ ಕಾಯ್ತಾ ಇದ್ದೀನಿ ಸರ್. ಯಾಕೆ ಅಂತ ಹೇಳ್ತೀನಿ ಕೇಳಿ. ಸೊಸೈಟಿಯಲ್ಲಿ ಇವತ್ತು ಏನಾಗತ್ತೆ, ದರ್ಶನ್ ಅನ್ನೋ ಒಂದು ಹೆಸರು ಇದೆಯಲ್ಲ, ಅದು ತುಂಬಾ ಬ್ರ್ಯಾಂಡ್. ಇವತ್ತು ಆ ರೀತಿ ಹೆಸರಿದೆ. ಎಷ್ಟೋ ಜನ ಅವರನ್ನ ಫಾಲೋ ಮಾಡ್ತಿರ್ತಾರೆ. ಇವತ್ತು ಏನಾಗೋಗಿದೆ, ದರ್ಶನ್ಗೆ ಒಂದ್ 3 ತಿಂಗಳಲ್ಲೇ ಬೇಲ್ ಆಗೋಗ್ಬಿಡ್ತು. ಮರ್ಡರ್ ಕೇಸ್ ಇದ್ರೂ ಕೂಡ, ಮರ್ಡರ್ ಮಾಡಿದ್ದಾರೆ ಅಂತಲ್ಲ, ಕೇಸ್ ಇದ್ರೂ ಕೂಡ 3 ತಿಂಗಳ 4 ತಿಂಗಳ 5 ತಿಂಗಳ 6 ತಿಂಗಳ ಬೇಲ್ ಆಗೋಯ್ತು, ನಮಗೂ ಆಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ರಾಂಗ್ ಮೆಸೇಜ್ ಹೋಗ್ಬಾರ್ದು. ಅವರು ಕಂಪ್ಲೀಟ್ಲಿ ಟ್ರಯಲ್ ಫೇಸ್ ಮಾಡ್ಲಿ, ಟ್ರಯಲ್ ಅಲ್ಲಿ ಅವರು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ಕೊಂಡು ದೆನ್ ಹೊರಗಡೆ ಹೋಗ್ಲಿ ಅಂತ ಸುಪ್ರೀಂ ಕೋರ್ಟ್ ಬೇಲನ್ನ ಕ್ಯಾನ್ಸಲ್ ಮಾಡಿದ್ಯಾ ವಿನಃ ಅವರು ತಪ್ಪು ಮಾಡಿದ್ದಾರೆ ಅದಕ್ಕೆ ಜೈಲ್ಗೆ ಹೋಗ್ಲಿ ಅಂತ ವಾಪಸ್ ಶಿಕ್ಷೆ ಬೇಲ್ ಕ್ಯಾನ್ಸಲ್ ಮಾಡಿಲ್ಲ. ತಾವು ಅದನ್ನ ತಾವು ಗಮನಿಸಬೇಕು. ನನಗೊಂದು ಕನ್ಫ್ಯೂಷನ್ ಇದೆ, ಕೇಳ್ಬಿಡ್ತೀನಿ ನಾನು. ನಾಗರಾಜ್ ಈಗ ನಾಗರಾಜ್ ಅವ್ರ ಟೈಮ್ ಅವ್ರು ಕೇಳ್ಬಿಡ್ತೀನಿ, ಅವ್ರು ಉತ್ತರ ಕೊಟ್ಟಾದ್ಮೇಲೆ ನೀವು ಮಾತಾಡಿ. ಆಮೇಲೆ ನನ್ಗೊಂದು ಪಾಯಿಂಟ್ ಇದೆ ನಾಗರಾಜ್ ಸರ್, ಇದೇ ನಿಜ ಆಗ್ಬಿಟ್ರೆ ನಾಗರಾಜ್ ಅವರು ಆಸ್ ಇಫ್ ಈಗ ನಾರಾಯಣಸ್ವಾಮಿ ಅವ್ರು ಹೇಳ್ದಂತಾನೆ ಇವನು ಪ್ರಭಾವಿ ಇದ್ದಾನೆ, ಬರೀ 3 ತಿಂಗಳಲ್ಲಿ ಕೊಟ್ಬಿಟ್ರೆ ಇವನಿಗೆ ಬೇರೆ ಮೆಸೇಜ್ ಹೋಗ್ಬಿಡುತ್ತೆ, ಇನ್ನೂ ಒಳಗಡೆ ಇರಲಿ, ಅದನ್ನ ಟ್ರಯಲ್ ಫೇಸ್ ಮಾಡಲಿ ಅಂತ ಸುಪ್ರೀಂ ಕೋರ್ಟ್ ಒಬ್ಬ ಸ್ಟಾರು ಇನ್ನೊಂದು ಮತ್ತೊಂದು ಇದನ್ನ ಕನ್ಸಿಡರ್ ಮಾಡಿ ಈ ತರ ತೀರ್ಪು ಕೊಡೋದೇ ಆದ್ರೆ IPC ಅವಶ್ಯಕತೆನೇ ಇಲ್ಲ. ಸ್ಟಾರ್ ಬಂದಿದ್ದಾನಾ, ಸೆಲೆಬ್ರಿಟಿ ಬಂದಿದ್ದಾನಾ, ಹಾಕ್ಬಿಡ್ರೋ ನಿಮ್ಗೆ ಬೇಲ್ ಇಲ್ಲ, ಅವ್ನ ಕೇಸನ್ನ ನೋಡಕ್ ಹೋಗಲ್ಲ ಅಂತ ಬಂದ್ಬಿಡಲ್ವ ಸರ್? ಆಗ ಸೆಕ್ಷನ್ಸ್ ಮೇಲೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದೇ ಸೆಷನ್ಸ್ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿತ್ತು, ಹೈಕೋರ್ಟ್ ಬೇಲ್ ಕೊಡ್ತು, ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡ್ತು. 3 ಕೋರ್ಟ್ಗಳು ಸರ್ ನಾವು ಗಮನಿಸಿರೋದು. ಇದರಲ್ಲಿ ನನ್ನ ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ಈ ಕೇಸಲ್ಲಿ ಈಗ ನಾಯಿ ಕಚ್ಚಿರಬಹುದು, ಗಾಯ ಆಗಿರಬಹುದು, ನಾನು ಅಲ್ಲಗಳಿಯಲ್ಲ ಅದನ್ನ, ಆದ್ರೆ ಅವ್ನು ಬದುಕಿದಂಗೆ ನಾಯಕ ಸಾಯಿಸ್ಬಿಡ್ತು ಅನ್ನೋದನ್ನ ಅಷ್ಟು ಈಸಿಯಾಗಿ ಒಪ್ಕೊಳ್ಳೋಕೆ ಆಗಲ್ಲ. ಈ ಕೇಸ್ನ ಮೇಲ್ನೋಟಕ್ಕೆ ನಾವು ಗಮನಿಸಿದಾಗ ಬದುಕಿದ್ದಂಗೆ ನಾಯಕ ಸಾಯಿಸ್ಬಿಡ್ತು ಅಂದ್ರೆ ತಲೆಗೇಟ್ ಆಗಿರುತ್ತೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರುತ್ತೆ, ಬೇಲ್ ಜಜ್ಜಿದ್ರ, ತಲೆ ಮೇಲೆ ಹೊಡೆದಿದ್ರ, ಗುಡ್ಡೆಗೆ ತಾಕ್ಸಿದ್ರ, ಅಲ್ಲಿ FSL ರಿಪೋರ್ಟ್ ಬರಬೇಕಾಗುತ್ತೆ. ಇದೆಲ್ಲ ಸಾಕಷ್ಟು ವಿಚಾರಗಳಿದೆ. ನಾಳೆ ಅದನ್ನ ಅದಕ್ಕೆ ಪ್ರಾಸಿಕ್ಯೂಷನ್ ಇದೆ, ಡಿಫೆನ್ಸ್ ಇದೆ ಸರ್. ನಿಮ್ಮ ಪಾಯಿಂಟ್ ಸರ್ ಈ ಕೇಸಲ್ಲಿ ನೋಡಿ, ಈಗ ಅವರು ಪವಿತ್ರ ಗೌಡದ ಪಾತ್ರ ಇಲ್ಲ ಅಂತಿದ್ದಾರೆ ಸರ್, ಅವ್ರು ಅಡ್ಮಿಟ್ ಮಾಡ್ಕೊಳ್ಳಿ ಅದನ್ನ. ನಾರಾಯಣ ಸ್ವಾಮಿ ಅವರಿಗೆ ನಾನು ಜಾಸ್ತಿ ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ಬಿಕಾಸ್ ಈ ಈಸ್ ಕಮಿಟೆಡ್ ಟು ಇಸ್ ಕ್ಲೈಂಟ್. ಓಕೆ, ಜೊತೆಗೆ ಈಸ್ ದಿ ಅಡ್ವೊಕೇಟ್ ಅಡ್ಮಿಟೆಡ್ಲಿ ಅವ್ರ ಡಿಫೆನ್ಸ್. ಅದರಿಂದ ಅವರು ಹ್ಯಾಸ್ ಟು ಡಿಫೆಂಡ್ ಇಸ್ ಕ್ಲೈಂಟ್ ಅದರ್ ಇಟ್ ಇಸ್ ಆನ್ ಮೀಡಿಯಾ ಆರ್ ಔಟ್ಸೈಡ್ ಆರ್ ಇನ್ ದ ಕೋರ್ಟ್. ಪಾಪ ಅವರು ಈಸ್ ಜಸ್ಟಿಫೈಯಿಂಗ್ ಇಸ್ ವಾಟ್ ಎವರ್ ಕಮಿಟ್ಮೆಂಟ್. ಬಟ್ ನಾನು ಐ ಆಮ್ ನಾಟ್ ಕನ್ಸರ್ನ್ ಐದರ್, ಐ ಆಮ್ ನಾಟ್ ಎ ಸರ್ವಿಂಗ್ ಪೊಲೀಸ್ ಆಫೀಸರ್ ಆಲ್ಸೋ. ಓಕೆ, ಬಟ್ ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಇಲ್ಲಿ ಏನಿದೆ, ಬೀದಿ ಹೆಣ ಮಾಡಿದವ್ರು ಯಾರು? ಬೀದಿ ಹೆಣ್ಣನ ಈ ನಾಯಿಯನ್ನು ಗುರ್ತ ಹಿಡಿತದೇನ, ಇದು ಬೀದಿ ಹೆಣ ಅವಂದು ಇವಂದು ಅಂತ. ಅದಕ್ಕೊಂದು ಆಹಾರ ಬೇಕು. ಓಕೆ, ಆಹಾರ ಮಾಡ್ಕೊಂಡಿದೆ ಅದು, ಅದಕ್ಕೆ ಸಾಕ್ಷ್ಯ ಇದೆ. ಎಲ್ಲಿ ತಗೊಂಡೋಗಿ ಹಾಕಿದ್ದು, ಯಾವ ವೆಹಿಕಲಲ್ಲಿ ತಗೊಂಡೋಗಿ ಹಾಕಿದ್ದು, ಎಲ್ಲಿಂದ ಡೆಸ್ಟಿನೇಷನು ಅವರು ಪಿಕಪ್ ಮಾಡಿದ್ದು, ರೀಚ್ ಆಗಿದ್ದು, ದೇರ್ ಆಫ್ಟರ್ ಆ್ಯಂಡ್ ಆಫ್ಟರ್ ಡೆತ್ ಶಿಫ್ಟ್ ಮಾಡಿದ್ದು ಫಾರ್ ಆಬ್ವಿಯಸ್ ರೀಸನ್ ಆಫ್ ಡಿಸ್ಟ್ರಾಯಿಂಗ್ ದಿ ಎವಿಡೆನ್ಸ್. ಓಕೆ, ಇದಕ್ಕೆಲ್ಲ ಇದೆ. ಬಟ್ ಅವರಿಗೆ ಹಣನೂ ಕೊಟ್ಟಿದ್ದಾರೆ, ಹಣ ರಿಕವರಿ ಆಗಿದೆ. ಯಾರು ಕೊಟ್ಟರು ಅಷ್ಟೊಂದು ಪ್ರಮಾಣದಲ್ಲಿ ಹಣ?
ಇದು ಸಾಮಾನ್ಯನಾ? ನನ್ನಂಥವ್ರು ನಿಮ್ಮಂಥವ್ರು ಕೊಡ್ಲಿಕ್ಕಾಗತ್ತಾ? ಒಬ್ಬ ಬಲಶಾಲಿ ಅಪರಾಧಿನೇ ಕೊಡಬೇಕು. ಓಕೆ. ಅಪರಾಧಿ ಅಲ್ಲದೆ ಇದ್ರೆ ಅಷ್ಟೇ ಯಾಕೆ ಹಣ ಖರ್ಚು ಮಾಡ್ತಾರೆ? ಯಾಕೆ ಅಂದರೆ ಅವ್ರಿಗೆ ಗೊತ್ತು ರೀಸನ್ಸ್. ಓನ್ಲಿ ಆ ಕಾಂಡಕ್ಟ್, ಸಬ್ಸಿಕ್ವೆಂಟ್ ಕಾಂಡಕ್ಟ್ ಆಫ್ ದಿ ಅಕ್ಯೂಸ್. ಓಕೆ. ಆಫ್ಟರ್ ಎಕ್ಸಿಕ್ಯೂಷನ್ ಆಫ್ ದಿ ವಾಟ್ ಎವರ್ ದಿ ಪ್ಲಾನ್ ದೇ ಹ್ಯಾಡ್, ಅಲ್ಲಿ ಭಾಳ ಕ್ಲಿಯರ್ ಆಗಿದೆ. ಅವರು ಅವತ್ತೇ ಓವರ್ನೈಟ್ ಮೈಸೂರಿಗೆ ಹೋಗ್ತಾರೆ. ಮೈಸೂರಲ್ಲಿ ವಾಸ್ ರೆಸ್ಟ್ಲೆಸ್ ಆ್ಯಂಡ್ ಈ ವಾಸ್ ಇನ್ ದ ಜಿಮ್ ಏನೋ ಕತೆ ಹೇಳ್ತಾರೆ. ಅದೆಲ್ಲ ಶೂಟಿಂಗ್ ಸ್ಕೆಡ್ಯೂಲ್ ಆಗಿತ್ತು ಮೈಸೂರು. I am not bothered about his schedule. Okay. His schedule was upset because of this. Okay. ಅಂತ even psychologically we can prove. Okay. Why he was so restless that day. ಆಮೇಲೆ ಸಬ್ಸಿಕ್ವೆಂಟ್ ಆಗಿ ಇದೆಲ್ಲ ಫ್ಯಾಮಿಲಿ, ಆಮೇಲೆ ಒಂದು ಅಸೋಸಿಯೇಟ್ಸು, ಟಾಸ್ಕ್ ಗಿವನ್ ಎಲ್ಲ ಕೂಡ ಆಲ್ಮೋಸ್ಟ್ ವಿಡಿಯೋಗ್ರಾಫ್ ಆಗಿದೆ. ಒಂದೊಂದು ಟೋಲಲ್ಲೂ ಕೂಡ ಅವ್ರದ್ದು ಪಿಕ್ಚರ್ ಇದೆ. ಓಕೆ. ಗಿವನ್ ಪಾಯಿಂಟ್ ಆಫ್ ಟೈಮ್ ಆಫ್ಟರ್ ಪಿಕಿಂಗ್ ಅಪ್ ಫ್ರಮ್ ದಿ ಚಿತ್ರದುರ್ಗ, ವಾಟ್ ಎವರ್ ದ ಪ್ಲೇಸ್ ಆಫ್ ಆ ಒಂದು ಮನೆ, ಕಿಡ್ನಾಪ್, ಅಲ್ಲಿಂದ ಆಗಿದ ಮೇಲೆ ಏನೇನು ಆಯಿತು ಅದಕ್ಕೂ, ಊಟ ಮಾಡಿದ್ದಕ್ಕೂ ಸಾಕ್ಷ್ಯ ಇದೆ, ಅಲ್ಲಿಂದ ಬಂದಿದ್ದಕ್ಕೂ ಸಾಕ್ಷ್ಯ ಇದೆ. ದೇರ್ ಈಸ್ ಅ ಕಂಟಿನ್ಯೂಯಸ್ ಚೈನ್ ವಿಚ್ ಹ್ಯಾಸ್ ಗಾಟ್ ಲಿಂಚಿಂಗ್ ಎವಿಡೆನ್ಸ್. ಆಮೇಲೆ ಒಂದಕ್ಕೊಂದು ಉತ್ತರ ಹೇಳ್ತದೆ, ಎಲ್ಲೂ ಕಾಂಟ್ರಡಿಕ್ಷನ್ಸ್ ಇಲ್ಲ. ಈ ಆಲ್ ದಿ ಸರ್ಕಮ್ಸ್ಟಾನ್ಸಸ್ ಆರ್ ದೇ ಸಿಂಪಲ್. ಸೈಂಟಿಫಿಕ್ ಆಗಿ ಹೋದ್ರೂ ಕೂಡ, ಈವನ್ ಸೈಂಟಿಫಿಕಲಿ ನೀವು ನೋಡಿದ್ರೆ ಟೆಕ್ನಾಲಜಿಕಲ್ ಎವಿಡೆನ್ಸ್ ಇವತ್ತು ಎವಿಡೆನ್ಸ್ ಆಕ್ಟ್ ಅಲ್ಲಿ ಕೂಡ ಇಟ್ ಈಸ್ ಅಡ್ಮಿಸಿಬಲ್. ಓಕೆ. ಮೊದಲಾದ್ರೆ ಇಟ್ ವಾಸ್ ಕನ್ಸಿಡರ್ಡ್ ಆಸ್ ಸೆಕೆಂಡರಿ ಎವಿಡೆನ್ಸ್. ಅದನ್ನ ಮ್ಯಾಪ್ ಮಾಡಿರ್ಬೋದು, ಇನ್ನೊಂದು ಮಾಡಿರ್ಬೋದು ಅಂತ ಹೇಳ್ಕೊಂಡು ಆ ಒಂದು ಪ್ರೀ ತಗೊಳ್ಳೋರು. ಈಗ ಕೋರ್ಟ್ ಇಟ್ ಸೆಲ್ಫ್ ಹ್ಯಾಸ್ ಡಿಕ್ಲೇರ್ಡ್, ಇವನ್ ಲಾ ಹ್ಯಾಸ್ been made in such a way that it is admissible. That is a primary evidence. ಯಾರು ಒಂದು ಕಡೆ ಇದ್ದು, that is a primary evidence. That is a primary evidence. ಈಗ ನಾನು ಪ್ರಾಸಿಕ್ಯೂಷನ್ ಪರವಾಗಿ ಮಾತಾಡ್ಬೋದು, ನಾರಾಯಣ ಸ್ವಾಮಿ ಡಿಫೆನ್ಸ್ ಪರವಾಗಿ ಮಾತಾಡ್ಬೋದು. ಆ ಪಿಕ್ಚರ್ ಯಾರ ಪರವಾಗಿ ಆದ್ರೆ ಮಾತಾಡುತ್ತಾ? ರಿಯಾಲಿಟಿ ಮೇಲೆ ಮಾತಾಡುತ್ತದು. ವಾಟ್ ಹ್ಯಾಸ್ ಬೀನ್ ಕ್ಯಾಪ್ಚರ್ಡ್ ಇನ್ ದ ಪಿಕ್ಚರ್ ದಟ್ ಸ್ಪೀಕ್ಸ್ ನ್ಯಾಚುರಲಿ ಆಸ್ ಇಟ್ ಈಸ್ ವಿತೌಟ್ ಎನಿ ಮ್ಯಾನಿಪುಲೇಷನ್ಸ್. ದಿಸ್ ಈಸ್ ಬಿಲೀವ್ಡ್ ಬೈ ದಿ ಕೋರ್ಟ್. ನಾವೇನ್ ಮಾಡಬೇಕು, ಕೋರ್ಟಿಗೆ ಕನ್ವಿನ್ಸ್ ಮಾಡಬೇಕು, ಎಸ್ ಇದು ಆಗಿದೆಯಾ ಇಲ್ವಾ, ಆಗಿದೆ ನಂಬೋದಾ ಇಲ್ವಾ, ವಾಟ್ ಎಕ್ಸ್ಟೆಂಟ್ ಎ ಪ್ರುಡೆಂಟ್ ಮ್ಯಾನ್ ಬಿಲೀವ್ಸ್ ಇಟ್. ಅದನ್ನ ನೋಡಿದ್ರೆ ಸಾಮಾನ್ಯನ ಕೇಳಿದ್ರು ಕೂಡ ಅವನ ಬಾಯಲ್ಲಿ ಇದೇ ಬರೋದು, ಮಾಡಿದ್ದಾನೆ ಅಂತ. ಮಾಡಿಲ್ಲ ಅಂತ ಹೇಳ್ತಾರ? ದಟ್ ಈಸ್ ಇಂಪಾರ್ಟೆಂಟ್. ನಾರಾಯಣ ಸ್ವಾಮಿ ಮಾತಾಡೋದಕ್ಕೆ ಅರ್ಥ ಇದೆ, ಯಾಕೆಂದ್ರೆ ಅವರು ಈ ಹ್ಯಾಸ್ ಟು ಡಿಪೆಂಡ್ ಇಸ್ ಕ್ಲೈಂಟ್. ನಾನು ಮಾತಾಡೋದ್ರಲ್ಲಿ ಏನು, ನಾವು ನ್ಯೂಟ್ರಲ್ ಆಗಿ ನಾವು ಕಂಡು ಕೇಳಿ ಮಾಡಿದ್ದನ್ನ 37 ವರ್ಷ ಪೊಲೀಸಲ್ಲಿ, ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈ ಸಾರ್ವಜನಿಕರಿಗೆ ಕೇಳಬೇಕಾದ್ರೆ ಅವ್ರಿಗೆ ನಾನು ಪ್ಲೀಸ್ ಮಾಡಕ್ಕೆ ಹೇಳ್ತಾ ಇಲ್ಲ, ಏನು ವಸ್ತುಸ್ಥಿತಿ ಇದೆ ಅದನ್ನ ಹೇಳ್ಬೇಕು ನಾವು. ನಂಬೋದಲ್ಲ, ಮಾಡಿರೋದನ್ನ ಯಾರು ನಂಬೋದು, ಯಾರು ನಂಬಾರ್ದು, ಒಟ್ಟು ವಾಟ್ ಎಕ್ಸ್ಟೆಂಟ್. ಈಗ ನಮಗೆ ಇಲ್ಲಿ ಬಂದಿರೋದು ಸ್ಟೇಟ್ಗೆ ಮತ್ತೆ ಡಿಫೆನ್ಸ್ಗೆ. ಎನಿ ಕ್ರೈಮ್ ಫಾರ್ ದಟ್ ಮ್ಯಾಟರ್ ಹ್ಯಾಸ್ ಟು ಬಿ ಪ್ರೂವ್ಡ್ ಬೈ ದಿ ಸ್ಟೇಟ್. ದಟ್ ಈಸ್ ಪ್ರಾಸಿಕ್ಯೂಷನ್. ಹೌದು, ನೀವೇ ಹೇಳಿದ್ರಲ್ಲ, ನಾನು ಗೊತ್ತಿಲ್ಲ, ಯಾರಾದ್ರೂ ಹೇಳಿದ್ರ? ಹೌದು, ಇದರಲ್ಲಿ 17 ಜನನು ವಾಟ್ ಈಸ್ ದೇರ್ ರೋಲ್ ಅಂತ ಇಂಡಿವಿಜುವಲ್ ಆಗಿ ಸಾಕ್ಷ್ಯ ಸಮೇತ ನಾವು ಪ್ರೂವ್ ಮಾಡಬೇಕು. ದಟ್ ಈಸ್ ಪ್ರಾಸಿಕ್ಯೂಷನ್ ಹ್ಯಾಸ್ ಟು ಪ್ರೂವ್ ಬಿಯಾಂಡ್ ರೀಸನಬಲ್ ಡೌಟ್. ಇದು ನಿಯಮ. ಇದು ಮಾಡಬೇಕಾದ್ರೆ ಪ್ರಾಸಿಕ್ಯೂಷನ್ ಅಲ್ಲಿ ತನಕ ಕೈ ಕಟ್ಕೊಂಡಿರ್ಬೋದು. ಅವ್ರು ಕ್ರಾಸ್ ಎಕ್ಸಾಮಿನೇಷನ್ ಬಹಳ ಸ್ಕೋಪ್ ಇದೆ ಅವರಿಗೆ, ಲೀಡಿಂಗ್ ಕ್ವಶನ್ ಎಲ್ಲ ಕೇಳ್ಬಹುದು. ಇವರು ಪ್ರಾಸಿಕ್ಯೂಷನ್ ಅಲ್ಲಿ ಅವ್ರು ಏನು ಮೊದಲು ಸಾಕ್ಷ್ಯ ಕೊಟ್ಟಿರ್ತಾರೆ ಆ ಪ್ರಮಾಣದಲ್ಲಿ, ಆ ಅಚ್ಚುಕಟ್ಟಲ್ಲೇ ಹೋಗ್ಬೇಕು. ಬಿಯಾಂಡ್ ದಟ್ ದೇ ಕೆನಾಟ್ ಹ್ಯಾವ್ ಮಚ್ ಸ್ಕೋಪ್. ಜೊತೆಗೆ ಸಾಕ್ಷ್ಯಗಳಂದ್ರೆ ಸೀಜರ್ಸ್ ಇರ್ತದೆ, ಮತ್ತೊಂದು ಇರ್ತದೆ, ಅದ್ರ ಬಗ್ಗೆ ಕೇಳ್ಬೋದು. ಈ ಸೈಂಟಿಫಿಕ್ ಎವಿಡೆನ್ಸ್ ಅಲ್ಲಿ ದಟ್ ಸ್ಪೀಕ್ಸ್ ಬೈ ಇಟ್ ಸೆಲ್ಫ್, ನಾಟ್ ಮಚ್ ಟು ಬಿ ಆಸ್ಕ್ಡ್. ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ನಾರಾಯಣ ಸ್ವಾಮಿ ಅಖಾಡ ಬಿಗ್ 5 ಡಿಸಿಷನ್ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಒಂದು ಪ್ರಶ್ನೆ ಬರುತ್ತೆ ನಾಗರಾಜ್ ಸರ್, ನೀವು ಡಿಪಾರ್ಟ್ಮೆಂಟಲ್ಲಿ ಇದ್ದವ್ರೆ, ಸಾಕಷ್ಟು ವರ್ಷಗಳ ಕಾಲ ಸೇವೆ ಮಾಡಿದ್ದೀರಿ ನೀವು. ಈ ಕನ್ವಿಕ್ಷನ್ ರೇಟ್ ಅಂತ ಒಂದು ಇಶ್ಯೂ ಇದೆ ಸರ್. ಈಗ ನಾವು ಒಂದು ಮರ್ಡರ್ ಕೇಸನ್ನು ಅದರದ್ದು ಆರಂಭದಲ್ಲಿ ನ್ಯೂಸ್ ಪೇಪರಲ್ಲಿ ನಾವು ಓದೋದಕ್ಕೂ, ಚಾನಲ್ಗಳ ಅದ್ರ ಬಗ್ಗೆ ಬರೋದಕ್ಕೂ, ಕೋರ್ಟಲ್ಲಿ ಅದರ ವಾದ ಶುರುವಾದಾಗಲೂ, ಆ ನಂತರ ಎಷ್ಟೋ ಜನಕ್ಕೆ ನೋಡ್ಬಿಡ್ತೀವಿ ತುಂಬ ನಟೋರಿಯಸ್ ಹೀನಿಯಸ್ ಕ್ರೈಮ್ ಮಾಡಿರೋರು ಕೂಡ ಆಚೆ ಆರಾಮ ಓಡಾಡ್ಕೊಂಡಿರ್ತಾರೆ. ಯಾವಾಗ ಪೊಲೀಸರು ಆ ಕೇಸನ್ನು ಪ್ರೂವ್ ಮಾಡುವಲ್ಲಿ ಫೇಲ್ ಆಗಿಬಿಟ್ರು, ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಲ್ಲಿ ಫೇಲ್ ಆಗಿಬಿಟ್ರು, ಹಾಗಂತ ಅವ್ರು ಕೆಲಸನೇ ಮಾಡಿರಬಹುದು. ಅದಕ್ಕೆ ಕೌಂಟರ್ ಆಗಿ ಯಾರು ಡಿಫೆನ್ಸ್ಗೆ ನಿಂತ್ಕೊಳ್ತಾರೋ ಅವ್ರ ಕೈ ಮೇಲಾಗಿರಬಹುದು ಅಂತ. ಈ ಕನ್ವಿಕ್ಷನ್ ರೇಟ್ ಮರ್ಡರ್ ಕೇಸ್ಗಳಲ್ಲಿ ಅಂತ ಬಂದಾಗ ಅಪರೂಪದಲ್ಲಿ ಕೆಲವು ಕೇಳ್ತೀವಿ ಸರ್. ಹಾಗಾದ್ರೆ ಇದರಲ್ಲಿ ಪೊಲೀಸರು ಕೆಲಸ ಮಾಡಿಲ್ಲ ಅಂತ ನಾನು ಮಾತಾಡಲ್ಲ, ಕೆಲವೊಂದು ಲೂಪ್ ಹೋಲ್ನ ಬಿಟ್ಟುಬಿಡ್ತಾರಾ
ಅವ್ರಿಗೆ ಅರಿವಿದ್ದು ಬಿಡ್ತಾರೋ ಅರಿವಿಲ್ಲದೆ ಬಿಡ್ತಾರೋ ಆ ಥರದ್ದು ಆಗಿಬಿಡುತ್ತಾ ಅಂತ, ಕೆಲವು ಕೇಸ್ಗಳಲ್ಲಿ ಎಕ್ಸ್ಟ್ರಾ ಇಂಟ್ರೆಸ್ಟ್ ಕೊಟ್ಟು ಬಿಡ್ತಾರಾ ಅಂತ. ನೋಡಿ, ಟೈಮ್ ಫ್ಯಾಕ್ಟ್ರ್ ಇವತ್ತು ಸುಪ್ರೀಂ ಕೋರ್ಟು ಕೂಡ ಒಪ್ಕೊಂಡಿದೆ. ಡಿಲೇ ಇನ್ ಟ್ರಯಲ್, ಪ್ರೊಲಾಂಗ್ ಡಿಲೇ, 10 ವರ್ಷ, 12 ವರ್ಷ, 20 ವರ್ಷ ಆದರೆ ಎಷ್ಟೋ ಜನ ಅಕ್ಯೂಸ್ ಸತ್ತೋಗಿರ್ತಾರೆ, ಬದುಕಿದ್ರೆ ಮರ್ತೋಗಿರ್ತಾರೆ. ಓಕೆ, ಮರ್ತೋಗಿದ್ರೆ ಅದನ್ನ ಜ್ಞಾಪಿಸೋಕ್ಕೆ ಪೊಲೀಸರಿಗೆ ಕೆಲಸ ಟೈಮ್ ಇರಲ್ಲ, ಅವ್ರು ಹೇಳಲ್ಲ, ಹಂಗೇನೆ ಬಾಕ್ಸ್ಗೆ ಹಾಕ್ತಾರೆ. ಓಕೆ, ಅವನೇನೋ ಗೊತ್ತಿಲ್ಲ ಅಂತ ಹೋಗ್ಬಿಡ್ತಾನೆ. ಒಂದಾದ್ರೆ, ಎರಡನೇದು ದೇ ಟ್ಯಾಂಪರ್ ದಿ ವಿಟ್ನೆಸಸ್ ಟು ದ ಎಕ್ಸ್ಟೆಂಟ್ ಆಫ್ ಲೂರಿಂಗ್ ದೆಮ್ ಫಾರ್ ಸಮ್ ಬೆನಿಫಿಟ್ಸ್. ಅದರಿಂದ ಅರ್ಧ ಸ್ಪಾಯ್ಲ್ ಆಗುತ್ತೆ. ಎಲ್ಲದಕ್ಕೂ ಡಿಲೇ. ಈಗ ನೋಡಿ, ಪ್ರಜ್ವಲ್ ಕೇಸು ತ್ವರಿತವಾಗಿ ಟ್ರಯಲ್ ಬಂತು. ಓಕೆ, ಎಲ್ಲ ಸಾಕ್ಷಿಗಳನ್ನು ನೇರವಾಗಿ ಹೇಳಿದ್ರು. ಏನು ಸಾಕ್ಷ್ಯ ಕಲೆಕ್ಟ್ ಮಾಡಿದ್ರು, ಸಾಕ್ಷ್ಯ ರಿಫ್ಲೆಕ್ಟ್ ಆಯಿತು ಕೋರ್ಟ್ ಮುಂದೆ. ಓಕೆ, ಕೋರ್ಟ್ ಬಿಲೀವ್ಡ್ ಇಟ್ ಅಂಡ್ ಚಾರ್ಜ್ಡ್ ದಿ ಜರ್ಮನ್ ಟೆಕ್ನಾಲಜಿ ಕೂಡ ಬಳಸ್ಕೊಂಡ್ರು ಅಲ್ಲಿ ಅದರಲ್ಲಿ, ಏನೇ ಗುರುತು ಪತ್ತೆ ವಿಚಾರದಲ್ಲಿ ಎಲ್ಲ ಇರಲಿ. ಅದೆಲ್ಲ ಮಾಡಿದ್ರು ಕೂಡ ಸಾಕ್ಷ್ಯ ಬೇಗ ಆಯಿತು ಬಿಫೋರ್ ದಿ ಕೋರ್ಟ್. ಟ್ರಯಲ್ ಆದಮೇಲೆ ಕನ್ವಿಕ್ಷನ್ಗೆ ಗ್ಯಾರಂಟಿ ಆಯಿತು. ಎಲ್ಲ ಕೇಸಲ್ಲೂ ಟ್ರಯಲ್ ಆಗಿ ಬೇಗ ಕನ್ವಿಕ್ಷನ್ ತಗೋಬೇಕಾದ್ರೆ ಬೇಗ ಟ್ರಯಲ್ ಆಗಬೇಕು. ಎಸ್ಪೆಷಲಿ ಸೀರಿಯಸ್ ಮ್ಯಾಟರ್ಸು ಆಗಬೇಕು. ಈ ಕೇಸಲ್ಲಿ ಪೊಲೀಸರು ಎಕ್ಸ್ಟ್ರಾ ಇಂಟ್ರೆಸ್ಟ್ ಅಂತ ಹೇಳ್ತಾರಲ್ಲ, ಐ ಡೋಂಟ್ ಥಿಂಕ್ ಇಟ್ ಇಸ್ ಎ ಪ್ರೊಫೆಷನಲ್ ಇಂಟ್ರೆಸ್ಟ್. ಓಕೆ, ಪ್ರೊಫೆಷನಲ್ ಇಂಟ್ರೆಸ್ಟಲ್ಲಿ ನಾಳೆ ಪೊಲೀಸರಿಗೆ ಪ್ರಶ್ನೆ ಕೇಳೋದು, ಇವ್ರಿಗೆ ಕೇಳಲ್ಲ. ಏನ್ರಿ ಅಂತ ಸೀರಿಯಸ್ ಕೇಸ್ ಏನಾಯಿತು ಅಂತ ಜನ ಕೇಳ್ತಾರೆ. ಓಕೆ, ವಾಟ್ ಹ್ಯಾಪನ್ ಟು ದಟ್ ಕೇಸ್, 108 ಕೇಸ್ ಕೇಳಲ್ಲ, ಕೇಳ್ತಾರ? ಪ್ರಾಪರ್ ಉತ್ತರ ಕೊಡಬೇಕಾದ್ರೆ ಆ ಮ್ಯಾಟ್ರನ್ನ ಹಗಲಿರಲ್ಲ ಒಳ್ಳೆ ಸಿಸ್ಟಮ್ಯಾಟಿಕ್ಗೆ ನಡೆಸ್ತಾ ಇದ್ದಾರೆ. ಅದರಲ್ಲಿ ಏನು ತಪ್ಪಿಲ್ಲ. ಇನ್ ದಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಪಬ್ಲಿಕ್. ಯಾಕಂದ್ರೆ ಈ ಥರದ್ದು ಅಫೆನ್ಸಸ್ ಮರುಕಳಿಸಬಾರ್ದು ಅಂತ. ನಾರಾಯಣ ಸ್ವಾಮಿ ಅವರೇ, ಈಗ ಈ ಕೇಸಲ್ಲಿ ಪವಿತ್ರ ಗೌಡ ಅವರು ಸೆಕ್ಷನ್ 120B ಇದರಲ್ಲಿ ಯಾವುದೇ ರೀತಿಯ ಪಾತ್ರ ಇಲ್ಲ ಅಂತ ನಿಮ್ಮ ವಾದ, ನಿಮ್ಮ ಕ್ಲೈಂಟ್ ಇದ್ದಾರೆ ಇಟ್ಕೊಳ್ಳಿ, ಆಯ್ತು. ಈ ವಿಚಾರದಲ್ಲಿ 120B ನಲ್ಲಿ ಪವಿತ್ರ ಗೌಡ ಅವರು ಇಲ್ಲ, ಬೇರೆ ಯಾರಿದ್ರು ನಮಗೆ ಗೊತ್ತಿಲ್ಲ ಅಂತ ಹೇಳ್ತೀರಾ ನೀವು? ಬೇರೆ ಯಾರಿದ್ರು ಇದ್ದಿರ್ಬೋದು ಸ್ವಾಮಿ, ನಮಗೆ ಇದು ಗೊತ್ತಿಲ್ಲ ಅಂತ ಹೇಳ್ತೀರಾ ಅಂತ? ಇಲ್ಲ, ನಮ್ಮ ನಾಲೆಡ್ಜ್ ಅಲ್ಲಿ ಇಲ್ಲ. ಅವ್ರಿಗೆ ಅವತ್ತಿನ ಘಟನೆ ಇದೆಯಲ್ಲ, ಪೊಲೀಸ್ನವ್ರು ಹೋಗಿ ಪವಿತ್ರ, ಫಾರ್ ಎಕ್ಸಾಂಪಲ್, ಪೊಲೀಸ್ನವರು ನೋಡಿ ಬನ್ನಿ ಅಂತ ಕರೆದಾಗ ಅವ್ರು ಸ್ಟೇಷನ್ಗೆ ಹೋಗ್ತಾರೆ. ಬಿಕಾಸ್ ಅವ್ರಿಗೆ ಗೊತ್ತೇ ಇರಲ್ಲ. ಆತರ ಗೊತ್ತಿದ್ರು ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ನಾನೇನೋ ತಪ್ಪು ಮಾಡಿರೋ ಅವ್ರು ಅಬ್ಸ್ಕಾಂಡಿಂಗ್ ಆಗ್ಬಿಟ್ಟು ಆನ್ಸ್ಪೆಕ್ಟರ್ ಬೇಲಿಂಗ್ ಮೂವ್ ಮಾಡ್ತಾ ಇದ್ರು. ಯಾರು ಸ್ಟೇಷನ್ ಕರೆದ ತಕ್ಷಣ ಹೋಗ್ತಾ ಇರಲಿಲ್ಲ. ತಾವು ಗಮನಿಸಿರ್ಬೋದು. ಅವತ್ತು ಪೊಲೀಸ್ನವರು ಸ್ವಲ್ಪ ಏನೋ ತಮ್ಮ ಬಗ್ಗೆ ಸ್ವಲ್ಪ ಏನೋ ವಿಚಾರಣೆ ಮಾಡೋದಿದೆ, ಸ್ವಲ್ಪ ಸ್ಟೇಷನ್ಗೆ ಬನ್ನಿ ಅಂದಾಗ ಅವರ ಕಾರಲ್ಲಿ ಅವರೇ ಹೋಗ್ತಾರೆ. ಪವಿತ್ರ ಗೌಡನೇ ಅವ್ರ ಕಾರಲ್ಲಿ ಹೋಗ್ತಾರೆ, ಅರೆಸ್ಟ್ ಮಾಡ್ಕೊಂಡು ಹೋಗಲ್ಲ. ಸೊ ನೀವು ಅಲ್ಲಿ ಅದೊಂದೇ ನಿಮ್ಗೆ ಅರ್ಥ ಮಾಡ್ಕೊಬೇಕು. ಯಾರಾದ್ರೂ ತಪ್ಪು ಮಾಡಿದ್ರೆ ಗಿಲ್ಟ್ ಇದ್ದಿದ್ರೆ ಅವ್ರು ಅಬ್ಸ್ಕಾಂಡ್ ಆಗ್ಬಿಟ್ಟು ಆನ್ಸ್ಪೆಕ್ಟರ್ ಬೇಲ್ ಮೂವ್ ಮಾಡ್ತಾ ಇದ್ರು ಅಥವಾ ಮತ್ತೊಂದು ಹೋಗ್ತಾ ಇದ್ರು. ಈಗ ಅಬ್ಸ್ಕಾಂಡ್ ಆದವರೆಲ್ಲ ತಪ್ಪು ಮಾಡಿದ್ರು, ಅಲ್ಲಲ್ಲ ಕೇಳಿಸ್ಕೊಂಡ್ಬಿಡಿ, ಅಬ್ಸ್ಕಾಂಡ್ ಆದವರೆಲ್ಲ ತಪ್ಪು ಮಾಡಿದ್ರು, ಅಬ್ಸ್ಕಾಂಡ್ ಆಗದೆ ಇದ್ದವರೆಲ್ಲರೂ ಕೂಡ ತಪ್ಪು ಮಾಡಿರ್ಲಿಲ್ಲ ಅಂತನಾ? ಯಾರು ಅಬ್ಸ್ಕಾಂಡ್ ಆಗಿದ್ದವರೆಲ್ಲ ತಪ್ಪು ಮಾಡಿಬಿಟ್ಟಿದ್ರು ಅಂತ, ಅಬ್ಸ್ಕಾಂಡ್ ಆಗದೆ ಇದ್ದರೆ ತಪ್ಪು ಮಾಡಿಲ್ಲ ಅಂತನಾ? ಯಾರು ಅಲ್ಲ, ಆ ಕೇಸಲ್ಲಿ ಯಾರು ಅಬ್ಸ್ಕಾಂಡ್ ಆಗಿಲ್ಲ. ನಿಮಗೆ ಗೊತ್ತಿರ್ಲಿ ಸರ್, ಎಲ್ಲಾರನು ಹೋಗಿ ಇವ್ರಿಗೆ ಇನ್ಫಾರ್ಮೇಶನ್, ಇವ್ರಿಗೇನೋ ಇಂತಿಂತವ್ರು ಅಂತ ಅನ್ಸ್ಕೊಂಡು ಅವ್ರನ್ನ ಆ ಸ್ಪಾಟ್ ಹೋಗಿ ಎಲ್ಲಾರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದವ್ರೆ ವಿನಃ ಯಾರನ್ನು ಫೋನ್ ನೀವು ಬನ್ನಿ ಅಂತ ಕರೆದಿಲ್ಲ. ಬಟ್ ಕರೆದಿದ್ದು ಪವಿತ್ರ ಗೌಡನ್ ಮಾತ್ರ. ಇವ್ರನ್ನೆಲ್ಲ ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ತಾರೆ. ಯಾರಿಗೂ ನಾಲೆಡ್ಜ್ ಅಲ್ಲೇ ಇರಲ್ಲ ಇವ್ರು ಯಾರೋ ಪೊಲೀಸ್ ಬರ್ತಾರೆ ಅಂದ್ರೆ. ಸರ್, ಪೊಲೀಸ್ ಬರ್ತಾರೆ ನಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅಂದ್ರೆ, ಇವತ್ತು ಸೊಸೈಟಿ ಇವಾಗ ಪಕ್ಕದಲ್ಲೇ ಆಫೀಸರ್ ಒಬ್ರು ಇದ್ದಾರೆ, ರಿಟೈರ್ಡ್ ಆಫೀಸರ್, ಅವರ ಅನುಭವದಲ್ಲಿ ಎಷ್ಟೋ ಜನ ನೋಡಿರ್ತಾರೆ. ಎಷ್ಟು ಆನ್ಸ್ಪೆಕ್ಟರ್ ಬೇರೆಗಳು ಹಾಕೊಂಡು ಎಷ್ಟು ಬೇಲ್ಗಳಿಗೆಲ್ಲ ಮೂವ್ ಮಾಡ್ತಾರೆ, ಅವ್ರಿಗೂ ಗೊತ್ತಿದೆ. ಕಡೆ ಪಕ್ಷ ಒಂದು ಅಟೆಂಪ್ಟ್ ಕೂಡ ಅವ್ರು ಮಾಡೋದಿಲ್ಲ. ಯಾಕಂದ್ರೆ ಇವ್ರಿಗೆ ನಾಲೆಡ್ಜ್ ಇರೋದಿಲ್ಲ. ಈ ಇನ್ವಾಲ್ವ್ಮೆಂಟ್ ಇದ್ರೆ ತಾನೇ ನಾಲೆಡ್ಜ್ ಇರುತ್ತೆ, ಹಿಂಗ್ ಮಾಡ್ಬೇಕು. ಹೋಗ್ಲಿ, ಕಡೆ ಪಕ್ಷ ಹೋಗಿ ಒಬ್ಬ ವಕೀಲರನ್ನಾದ್ರೂ ಮಾತಾಡಿಸಿ ನಾವ್ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅಂತ ಕೂಡ ಕೇಳಕ್ ಹೋಗಿರಲ್ಲ ಅವ್ರು. ಯಾಕಂದ್ರೆ ಅವರು ಇನ್ವಾಲ್ವ್ಮೆಂಟೇ ಇಲ್ಲ ಅಂತ ಹೇಳೋದು. ನಾನು ಇದು 120B ಬರೋದಿಲ್ಲ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇಟ್ಸ್ ವೆರಿ ಕ್ಲಿಯರ್. ಇದರಲ್ಲಿ ಪೊಲೀಸ್ನವ್ರು ಏನಾದ್ರು ಒಂದು ಹೇಳಿದ್ನಲ್ಲ, ಪವಿತ್ರ ಗೌಡನ ಒಂದು ಬ್ರಿಡ್ಜ್ ಆಗಿ ಒಂದು ಕ್ರಿಯೇಟ್ ಮಾಡಿದ. ಆಮೇಲೆ ಸ್ವಲ್ಪ ಹೊತ್ತಿಗೆ ಮುಂಚೆ ಸರ್ ಹೇಳ್ತಾ ಇದ್ರು, ಅವರ ಪ್ರಿಯತಮ, ಯಾರ ಪ್ರಿಯತಮೇನೋ, ಯಾರ ಸ್ನೇಹಿತರೋ, ಯಾರ ಅಭಿಮಾನಿನೋ, ಯಾರ ಹೆಂಡ್ತಿನೋ, ಅದು ಖಂಡಿತ ಯಾವ್ದ್ರ ಬಗ್ಗೆನೂ ಅದು ಎಲ್ಲೂ ಕೂಡ ಅಲ್ಲಿ ಆ ಡಾಕ್ಯುಮೆಂಟ್ ಅಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಎಲ್ಲೂ ಡಿಸ್ಕ್ಲೋಸ್ ಮಾಡಿಲ್ಲ. ಅವರು ಹೇಳ್ತಾರೆ, ಅವ್ರಿಗೆ ಪವಿತ್ರ ಗೌಡ ಹೇಳಿದ ತಕ್ಷಣನೇ ಅವರು ದರ್ಶನ್ ಕರೆಸ್ಬಿಟ್ಟು ಹಿಂಗ್ ಮಾಡಿಸ್ಬಿಟ್ರು. ಸರ್, ಪವಿತ್ರ ಗೌಡ ಹೇಳಿದ ತಕ್ಷಣ ದರ್ಶನ್ ಕರೆದು ಮಾಡಿಸಿದ್ದಾರೆ. ಅವ್ರು ಪವಿತ್ರ ಹೇಳಿದ ತಕ್ಷಣ ಮಾಡೋದಕ್ಕೆ ದರ್ಶನ್ ಯಾರು? ಅದೇನಾದ್ರೂ ದರ್ಶನ್ ಹೇಳಿದಾರ? ಅವ್ರ ರಿಲೇಶನ್ಶಿಪ್ ಬಗ್ಗೆ ಏನೇನು ಎಸ್ಟಾಬ್ಲಿಷ್ ಮಾಡಿದಾರ? ಒಂದು ಫೋಟೋ ಸಾವಿರಾರು ಜನ ಅಭಿಮಾನಿಗಳು, ಇವತ್ತು ಸಾವಿರಾರು ಜನಕ್ಕೆ ದರ್ಶನ್ ಜೊತೆ 100,000 ಜನಕ್ಕೆ ಫೋಟೋಗಳು ಇರುತ್ತೆ, ಅಥವಾ ಮತ್ತೊಂದು ಇರುತ್ತೆ. ಹಂಗಂದ ತಕ್ಷಣ ರಿಲೇಶನ್ಶಿಪ್ ಎಸ್ಟಾಬ್ಲಿಷ್ ಮಾಡಕ್ ಆಗೋದಿಲ್ಲ. ಅಂಡ್ ಜೊತೆಗೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಸರ್, ನಾಗರಾಜ್ ಸರ್ ಹೇಳ್ತಾ ಇದ್ರು, ಅವ್ರು ಬರ್ಬೇಕಾದ್ರೆ ಟೋಲ್ಗಳಲ್ಲಿ
Fine. ಯಾವುದೇ ಒಂದು ಫೋಟೋದಲ್ಲಿ ತಾವು ಕೂಡ ಚಾರ್ಜ್ ಶೀಟ್ ಇಟ್ಕೊಂಡಿದ್ದೀರಾ, ತಾವು ದಯವಿಟ್ಟು ನೋಡಿ. ಕಿಡ್ನಾಪ್ ಕೇಸ್ ಹಾಕಿದ್ದಾರೆ ಇದರಲ್ಲಿ. ಎಲ್ಲಾದ್ರೂ ಕೂಡ ಆ ಏನ್ ರೇಣುಕಾ ಸ್ವಾಮಿ ಇದ್ದಾರೆ ಅಂತ ಏನ್ ಹೇಳ್ತಾರೆ, ಆ ಫೋಟೋಗಳನ್ನ ಬಿಡಿ, ಅದು ಕ್ರಿಯೇಟಿವ್ ಮಾಡಬಹುದು, ಇಂಥದೆಲ್ಲ ಜನರೇಟ್ ಅಲ್ಲಿ ಏನ್ ಬೇಕಾದ್ರೂ ಮಾಡಬಹುದು. ಬಟ್ ಓಕೆ, ವರ್ಸ್ಟ್ ಸಿಚುಯೇಷನ್ ಅದನ್ನ ಒಪ್ಕೊಳ್ಳೋಣ, ಫೋಟೋನ ಒಪ್ಕೊಂಡೇ ಮಾತಾಡೋಣ. ಒಪ್ಕೊಂಡ್ ಮಾತಾಡಿದ್ರೆ ಎಲ್ಲಾದ್ರೂ ಕೂಡ ಕಿಡ್ನಾಪ್ ಮಾಡೋ ತರ ಒಬ್ಬ ಮನುಷ್ಯ ಕಿಡ್ನಾಪ್ ಮಾಡ್ಕೊಂಡ್ ಬಂದು ಯಾರಾದ್ರೂ ಸುಮ್ನೆ ಕೂತ್ಕೊಂಡಿರ್ತಾರ, ಕಾರಲ್ಲಿ ಆರಾಮ್ಸೆ ಕೂತ್ಕೊಂತಾರ, ಅಲ್ಲಿ ಹಿಡ್ಕೊಂಡ್ ಕೂತ್ಕೊಬೇಕು, ಇಲ್ಲ ಕಟ್ ಹಾಕ್ಬಿಟ್ಟು ಕೂರಿಸ್ಬೇಕು, ಏನೋ ಒಂದ್ ಮಾಡ್ಬೇಕು, ಅದೆಲ್ಲಾದ್ರೂ ಕಿಡ್ನಾಪ್ ತರ ಇದೆಯಾ? ಒಂದು ಆರ್ಗ್ಯುಮೆಂಟ್ ಇದೆ ಒಂದೇ ನಿಮಿಷ ಕೇಳಿಸ್ಕೊಂಡ್ಬಿಡಿ. ನನ್ನ ಬಳಿಯಲ್ಲಿ ಸಾಕ್ಷಿ ಹೆಸರು ಪುನೀತ್ LG ಅಂತ. ಪುನೀತ್ LG, ತಂದೆ ಹೆಸರು ಲೇಟ್ ಗಂಗಾಧರ್ ಅಂತ. ಒಂದೇ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ, ಓದ್ಬಿಡ್ತೀನಿ ನಾನು. ಅಲ್ಲಿ ಹೇಳಿರೋದು ಎಷ್ಟೊಂದು ಕಥೆ ಇದೆ ಇದು. ಅದರಲ್ಲಿ ಪವಿತ್ರ ಗೌಡರ ಪಾರ್ಟ್ ಮಾತ್ರ ನಾನು ಓದ್ಬಿಡ್ತೀನಿ. ಇಲ್ಲೇನಾಗುತ್ತೆ, ಪವಿತ್ರ ಗೌಡ, ವಿನಯ್ ಮತ್ತು ಪ್ರದೋಷ್ ಬಂದರು. ಆಗ ಆ ವ್ಯಕ್ತಿಯನ್ನು ಪವನ್, ನಂದೀಶ್ ಮತ್ತು ರಘು ಹಿಡಿದು ನಿಲ್ಲಿಸಿದ್ದರು. ಕಾರಿನಿಂದ ಇಳಿದು ಫಿಲ್ಮ್ ಆಕ್ಟರ್ ದರ್ಶನ್ ಮೊದಲು ಅವನ ಎದೆ ಭಾಗಕ್ಕೆ ಹೊಡೆದರು. ಪವಿತ್ರ ಗೌಡ ಇಳಿದು ಅವರ ಚಪ್ಪಲಿಯಿಂದ ಅವನನ್ನು ಹೊಡೆದರು ಮತ್ತು ಪವಿತ್ರ ಗೌಡ ಅವರ ಚಪ್ಪಲಿಯನ್ನು ತೆಗೆದುಕೊಂಡು ಫಿಲ್ಮ್ ಆಕ್ಟರ್ ದರ್ಶನ್ ಕೂಡ ಅವನಿಗೆ ಹೊಡೆಯುತ್ತಾರೆ. ಎದ್ದೇಳೋ, ಇವಳೇ ನನ್ನ ಹೆಂಡತಿ, ಮೆಸೇಜ್ ಮಾಡೋಕ್ಕಾಗುತ್ತೆ, ಎದುರುಗಡೆ ನಿಂತಿದ್ದಾಳೆ ನೋಡೋ, ಎಕ್ಸೆಟ್ರಾ ಎಕ್ಸೆಟ್ರಾ ಬರುತ್ತಲ್ಲ. ಈ ಹೊಡೆದ್ರು ಅನ್ನೋ ವಿಚಾರದಲ್ಲಿ ಪವಿತ್ರ ಗೌಡ ಚಪ್ಪಲಿಯಿಂದ ಹೊಡೆದ್ರು ಒಂದು ಭಾಗ. ಪವಿತ್ರ ಗೌಡ ಮನೆಯಿಂದ ಚಪ್ಪಲಿ ರಿಕವರಿ ಆಗುತ್ತೆ, ಮಾಜರಾಗುತ್ತೆ, ಆ ಚಪ್ಪಲಿ ಇದೆಯಲ್ಲ, ಹಾಗಾದ್ರೆ ಪವಿತ್ರ ಗೌಡ ಅಷ್ಟೊಂದು ಇನ್ನೋಸೆಂಟ್ ಆಗಿ ಕೇಸಲ್ಲಿ. ಸರ್ ಮನೆಯಲ್ಲಿ ಕೇಳಿ ಸರ್, ಇದನ್ನೇ ನಾನು ನಿಮ್ಗೆ ಫ್ರಮ್ ಡೇ ಫಸ್ಟ್ ಅಲ್ಲೇ ಹೇಳಿದೆ. ನನ್ಗೆ ಕೋ ಅಕ್ಯೂಸ್ ಸ್ಟೇಟ್ಮೆಂಟ್ ಏನ್ ಕೊಡ್ತಾರೆ, ಅದು ಪೊಲೀಸ್ನವರು ಪ್ರೆಷರ್ ಇಂದ, ಪೊಲೀಸ್ನವರು ಎದುರಿಸೋದ್ರಿಂದ ಎಲ್ಲಾರು ಎಲ್ಲಾ ತರ ಸ್ಟೇಟ್ಮೆಂಟ್ ಕೊಡ್ತಾರೆ. ಎಲ್ಲಾ ಕೇಸ್ಗಳಲ್ಲಿ ಇರುತ್ತೆ. ಇವತ್ತು ಪೊಲೀಸ್ ಸ್ಟೇಷನ್ ಗಳಲ್ಲಿ 399, 402 IPC ಅಲ್ಲಿ ಡೌಟ್ ಡಕಾಯಿತಿ ಅಂತ ಕೇಸ್ ಹಾಕ್ತಾರೆ. ಹಾಕೊಂಡ್ 100ಕ್ಕೆ 99 ಕೇಸು ಸುಳ್ಳು ಕೇಸೆ ಹಾಕ್ತಾರೆ. ಯಾಕೆ ಹಾಕ್ತಾರೆ ಅಂದ್ರೆ ಏನೋ ಒಂದು ಅವರು ಒಂದು ಕೇಸ್ಗಳನ್ನ ಮಾಡ್ತಾರೆ. ಸೇಮ್ ಅಲ್ಲಿ ಕೋ ಅಕ್ಯೂಸ್ ಸ್ಟೇಟ್ಮೆಂಟ್ ಏನಿದೆಯಲ್ಲ ಸರ್, ಪೊಲೀಸ್ನವ್ರು ಏನ್ ಬೇಕೋ ಅವ್ರು ಬರ್ಕೊಳ್ತಾರೆ, ಕೊನೆಗೆ ಒಂದೊಂದ್ಸಲ ಸೈನ್ ಹಾಕು ಅಂತ ಹೇಳ್ತಾರೆ, ಹಾಕಿಸ್ತಾರೆ. ಪೊಲೀಸ್ನವ್ರ ಮುಂದೆಗಡೆ ಒಬ್ಬ ಸಾಮಾನ್ಯ ಪ್ರಜೆ ಹೋಗ್ಬಿಟ್ಟು ನಾನು ಹಾಕಲ್ಲ ಅಂತ ಹೇಳಿದ್ರೆ ಸುಮ್ನೆ ಬಿಡಲ್ಲ ಸರ್. ಅವ್ರೇನ್ ಮಂತ್ರಿ ಹೇಳ್ಬಿಟ್ಟು ಕಳ್ಸಲ್ಲ, ಅವ್ರು ಹೆಂಗ್ ಟ್ರೀಟ್ ಮಾಡ್ತಾರೆ ಅಂತ ಪೊಲೀಸ್ ಸ್ಟೇಷನ್ ಇರೋರಿಗೆ ಗೊತ್ತಿರುತ್ತೆ. ಸೊ ಹಂಗಾಗಿ ಪೊಲೀಸ್ ಪ್ರಮಾಣ ವಚನ ಬೋಧಿಸಿ ಕಲಂ 164/1 CRPC ಅಡಿಯಲ್ಲಿ ಹೇಳಿಕೆಯನ್ನು ತೆರೆದ ನ್ಯಾಯಾಲಯದಲ್ಲಿ ಇನ್ ಕ್ಯಾಮರಾ ಪ್ರೊಸೀಡಿಂಗ್ ನಲ್ಲಿ ದಾಖಲಿಸಿಕೊಳ್ಳಲಾಯಿತು. ಅಲ್ಲಿ ಹೇಳಿರೋ ಸ್ಟೇಟ್ಮೆಂಟ್ ಇದು, ಸ್ಟೇಷನ್ ಒಳಗಡೆ ಅಲ್ಲ ಇದು. ಕರೆಕ್ಟ್ ಸರ್, ಕರೆಕ್ಟ್ ನೀವ್ ಹೇಳೋದು ಕರೆಕ್ಟ್ ಸರ್. ಕೇಳಿ, 164 ಸ್ಟೇಟ್ಮೆಂಟ್ ಜಡ್ಜ್ ಮುಂದೆ ಕೊಡ್ತಕ್ಕಂಥದ್ದು. ನೀನು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ನಿನ್ನ ಎನ್ಕೌಂಟರ್ ಮಾಡಿಸ್ಬಿಡ್ತೀನಿ, ನಿನ್ ಗಂಡನ ಮೇಲೆ ಕೇಸ್ ಹಾಕ್ತೀನಿ, ನಿನ್ ಮಕ್ಳ ಮೇಲೆ ಕೇಸ್ ಹಾಕ್ತೀನಿ, ನೀನ್ ಇದೇ ತರ ಹೇಳ್ಬೇಕು ಅಂತ ಸ್ಕ್ರಿಪ್ಟ್ ಮಾಡ್ಬಿಟ್ಟು ಜಡ್ಜ್ ಮುಂದೆ ನಿಲ್ಲಿಸ್ತಾರೆ. ಆದ್ರೆ ಆ 164 ಸ್ಟೇಟ್ಮೆಂಟ್ ಕೊಟ್ಟಂತವ್ರು ನೆಕ್ಸ್ಟ್ ಬಂದು ಇವಾಗ ಚಾರ್ಜ್ ಶೀಟ್ ಅಲ್ಲಿ ಒಂದು ಎನ್ಕ್ಲೋಸ್ ಮಾಡಿರ್ತಾರೆ. ಅದನ್ನ ಬಂದು ನೆಕ್ಸ್ಟ್ ಎವಿಡೆನ್ಸ್ ಕೊಡ್ತಾರಲ್ಲ, ಚೀಫ್ ಮಾಡ್ತಾರಲ್ಲ, ಕ್ರಾಸ್ ಮಾಡ್ತಾರಲ್ಲ, ಅವತ್ತೇ ಅದ್ರ ಫೈನಾಲಿಟಿ ಗೊತ್ತಾಗತ್ತೆ. ಅವತ್ತು ಏನ್ ನಡೀತು ಅನ್ನೋದ್ರ ಬಗ್ಗೆ ಅವ್ರು ಖಂಡಿತ ಹೇಳ್ತಾರೆ. 164 is also not final. ಅದು ಕೂಡ ಅದೇ ಫೈನಲ್ ಅಲ್ಲ ಸರ್. ಮಾಡಿ ಚೀಫ್ ಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ, ಅದು ಫೈನಲ್. ಐ ರೆಸ್ಪೆಕ್ಟ್ ಯುವರ್ ಆರ್ಗ್ಯುಮೆಂಟ್. ನಾನು ನಾಗರಾಜ್ ಅವ್ರು ಕೇಳ್ಬಿಡ್ತೀನಿ. ನಾಗರಾಜ್ ಸರ್, ಈಗ ಈ ಪ್ರಶ್ನೆ ಬಂದಾಗ ಪೊಲೀಸರು ಇಲ್ಲಿ ಈ ಕೇಸಲ್ಲಿ ಇವರು ಯಾರು ಪೊಲೀಸ್ ಅಪರಾಧಿಗಳು ಅಂತ ಕನ್ಸಿಡರ್ ಮಾಡ್ತಾರೆ, ಬರೀಬೇಕಾದ್ರೆ ಆರೋಪಿ ಅಂತ ಬರೀತಾರೆ ಇಟ್ಕೊಳ್ಳಿ. ಇವರೆಲ್ಲ ತಪ್ಪು ಮಾಡಿಬಿಟ್ಟಿದ್ದಾರೆ, ಇವರು ಪನಿಷ್ಮೆಂಟ್ ಆಗಬೇಕು ಅಂತ ಬರ್ಕೊಂಡು ಕೂತ್ಕೋತಾರೆ. ಪೊಲೀಸಲ್ಲಿ ನಾನು ಗೆಲ್ಲಬೇಕು, ನಾನು ಹಿಡ್ಕೊಂಡಿರೋ ಕೇಸು ಅಂತ ಅವ್ರ ಪ್ರತಿಷ್ಠೆಗೆ ಬೀಳ್ತಾರ? ಇಲ್ಲ, ಈ ಕೇಸಲ್ಲಿ ಸಮಾಜದಲ್ಲಿ ಒಂದು ಬ್ಯಾಡ್ ಎಲಿಮೆಂಟು, ಒಬ್ಬ ವ್ಯಕ್ತಿಯನ್ನ ಕೊಂದು ಹಾಕಿದ್ದಾರೆ, ಇದ್ರಲ್ಲಿ ನಾನು ನ್ಯಾಯ ಗಳಿಸ್ಕೊಡ್ಬೇಕು, ಈ ಇಂಟೆನ್ಷನ್ ಪೊಲೀಸ್ ಕೆಲಸ ಮಾಡ್ತಾರ ಅಂತ. ಈಗ ಹೊಡಿತಾರೆ, ಸ್ಟೇಟ್ಮೆಂಟ್ ಹೇಳೋ, ಸಾಕ್ಷಿ ಹೇಳೋ, ಪ್ರೆಷರ್ ಹಾಕ್ಬಿಡ್ತಾರೆ, ಏನಿದೆಲ್ಲ ಅಂತ. ಇಲ್ಲ, ಈಗಿನ ಕಾಲದ ಪೊಲೀಸ್ಗೆ ಅದು ಗೊತ್ತಿಲ್ಲ. ನಮ್ಗೆ ಹೇಳಿದ್ರೆ ನೀವು ನಮ್ಮ ಕಾಲದ್ದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಾನ್ ಸ್ವಾಮಿ ಆಲ್ಸೋ ಕ್ಯಾನ್ ಬಿಲೀವ್. ಬಟ್ ಈಗಿನ ಕಾಲದಲ್ಲಿ ಬೈ ಅಂಡ್ ಲಾರ್ಜ್, ನಾಗರಾಜ್ ಸರ್ ಒಂದೇ ಒಂದು ಹೇಳ್ತೀನಿ, ನಾಗರಾಜ್ ಸರ್ ಕಾಲದಲ್ಲಿ ಇದ್ದಂತ ಪ್ರಾಮಾಣಿಕತೆ ಆಫೀಸರ್, ನಾಗರಾಜ್ ಸರ್ ಪ್ರಾಮಾಣಿಕರು ನಾವು ಒಪ್ಕೊಳ್ತೀನಿ. ಯಾಕಂದ್ರೆ ಅವತ್ತಿದ್ದಂತ ಪ್ರಾಮಾಣಿಕತೆ, ಬದ್ಧತೆ ಇವತ್ತಿನ ಆಫೀಸರ್ಸ್ ಇದೆ ಅನ್ನೋದಾದ್ರೆ ಖಂಡಿತ ಸುಳ್ಳು ಸರ್, ಖಂಡಿತ ಸುಳ್ಳು. ಇವತ್ತು ಅಂತ ಪ್ರಾಮಾಣಿಕವಾದ ಆಫೀಸರ್ಸ್ ಗಳನ್ನ ನೀವು ಹುಡ್ಕೋಕ್ ಆಗಲ್ಲ ಸರ್. ಅವತ್ತಿನ ಕಾಲದಲ್ಲಿ ಒಳ್ಳೊಳ್ಳೆ ಆಫೀಸರ್ಸ್ ಇದ್ರು. ಅಫ್ಕೋರ್ಸ್ ನಾಗರಾಜ್ ಸರ್ ಬಗ್ಗೆ ಕೂಡ ನಾವು ಕೇಳಿದೀವಿ, ಬಹಳ ಒಳ್ಳೆ ಆಫೀಸರ್. ಆದ್ರೆ ಇವತ್ತು ಅಂತ ಪ್ರಾಮಾಣಿಕತೆ ಹುಡುಕೋದ ದುರ್ಬಿನಲ್ಲಿ ಹುಡುಕೋದು ನಿಮ್ಗೆ ಒಪ್ಪಲು ಸಿಗಲ್ಲ. ಅವ್ರಿದ್ರೆ ಅವ್ರು ಯಾರು ಸ್ಟೇಷನ್ ಅಲ್ಲಿ ಇದ್ದಾರೆ ಸರ್. ನಾನು ಅದನ್ನ ಒಪ್ಪೋದಿಲ್ಲ. ಯಾಕಂದ್ರೆ ಇವತ್ತು ಕೂಡ ಬಹಳ ಜನ ಪ್ರಾಮಾಣಿಕರಿದ್ದಾರೆ. ಒಳ್ಳೆ ಮನೆತನದಿಂದ ಬಂದು ಪೊಲೀಸಿಗೆ ಸೇರಿ ಕೆಲಸ ಮಾಡಿ ನಾನು ಒಂದು ಒಳ್ಳೆ ಸಮಾಜ ಸೇವೆ ಈ ರೀತಿ ಮಾಡ್ಬೇಕಂತ ಅವ್ರು ಹೇಳಿದಾಗ, ನಾನ್ ಸಮೀರ್ ಹೇಳಿದಾಗ ಪ್ರಮಾಣ ಏನೋ ಕಡಿಮೆ ಇರ್ಬೋದು, ಪರ್ಸೆಂಟೇಜ್ ಕಡಿಮೆ ಇರ್ಬೋದು, ಇಲ್ವೇ ಇಲ್ಲ ಅಂತ ಹೇಳೋದು ಬ್ಲಾಂಕೆಟ್ ಚೇರ್ಮೆಂಟ್ ಇದು ಸ್ಟೇಟ್ಮೆಂಟ್ ದಟ್ಸ್ ನಾಟ್ ಕರೆಕ್ಟ್. ಯಾಕಂದ್ರೆ ಇವತ್ತು ಅಷ್ಟೋ ಇಷ್ಟೋ ಇಲ್ಲದೆ ಇದ್ದಿದ್ರೆ ಲ್ಯಾಂಡ್ ಆರ್ಡರ್ ಅದಗೆಟ್ಟು ಹೋಗಿರೋದು ನಿಜ. ಆದ್ರೆ ನಾನು ಒಪ್ಪೋದಿಲ್ಲ. ನಮ್ ಕಾಲೇಜಲ್ಲಿ ನಮ್ ಲೆಕ್ಚರ್ ಒಂದು ಮಾತು ಹೇಳೋರು,
ಎಲ್ಲ ಇರೋರೆಲ್ಲ ಕೆಟ್ಟವರು, ಅದ್ರಲ್ಲಿ ಕಡಿಮೆ ಕೆಟ್ಟವ್ರು ಹುಡುಕ್ಬೇಕು ಅಂತ. ಹಂಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮ್ಯಾಕ್ಸಿಮಮ್ ಹಂಗೆ ಇರ್ತಾರೆ. ಅದೇ ಸ್ವಲ್ಪ ಮಾತಾಡ್ತೀನಿ, ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ಲೆಟ್ ಅಸ್ ನಾಟ್ ಟೇಕ್ ಇಟ್ ಪರ್ಸನಲಿ, ಬಟ್ ಇಲ್ಲಿ Yeah, sir. ಪರ್ಸನಲ್ ಆಗಿ ಮೆಜಾರಿಟಿ ತಗೊಳ್ಳೋದಿಲ್ಲ. Okay. ಯಾಕಂದ್ರೆ ಇಟ್ ಇಸ್ ಅ ರಿಸ್ಕಿ ಕೇಸ್. ಹೇಳಿಕೆಯಲ್ಲಿ ಮರ್ಡರ್ ಕೇಸು. ಮರ್ಡರ್ ಕೇಸಲ್ಲಿ ಪ್ರಾಮಾಣಿಕವಾಗಿ ಹೆಸರು ಮಾಡ್ಬೇಕು ಅಂತಾನೆ ಮಾಡಿದ್ದಾರೆ sir. ಇಲ್ಲ, ಏನ್ ಹೆಸರು ಯಾರು ತಗೊಂಡು ಏನ್ ಮಾಡ್ತಾರೆ ಇಲ್ಲಿ? ಒಳ್ಳೆ ಕತೆ ಆಯ್ತಲ್ಲ, ಹೆಸರು Sir, ಕೊಡೋರೆ ಬೇಕಿರೋದು ಹೆಸರು ಸೂಪರ್ ಕಾಪ್ ಅಂತಾನೆ. ಹೋಗ್ಲಿ, ಅವ್ರೇನು ಇವರು ಯಾರು ಆಕ್ಟರ್ ದರ್ಶನ್ ಜೊತೆ ಕಾಂಪಿಟೇಟರ್ ಅಥವಾ ಅವ್ರ ಪೋಸ್ಟ್ ಇವ್ರಿಗೆ ಹೋಗ್ತಾರೆ, ಇವ್ರ ಇಲ್ಲ ಪೋಸ್ಟ್ ಸರ್, ಯಾರು ಬ್ಯಾಕ್ ಗ್ರೌಂಡ್ ನಾನು ಅದಕ್ಕೆ ಸರ್ ನಾವು ಅಲ್ಲ, ಇರ್ಲಿ, ನೀವು ನಿಮ್ಮ ಆರ್ಗ್ಯುಮೆಂಟ್ ಒಂದ್ ನಿಮಿಷ ನಾನ್ ಸಮೀರ ಆರ್ಗ್ಯುಮೆಂಟ್ ಅವರ ಕ್ಲೈಂಟ್ಗೆ ನಿಜವಾಗೂ ಕರೆಕ್ಟೇ. Okay. ಆದ್ರೆ ಪದಿಲ್ಲ, ಕನ್ಸಂಪ್ಷನ್ ಆಫ್ ದಿ ಪಬ್ಲಿಕ್, ಲೆಟ್ ಅಸ್ ನಾಟ್ ಗಿವ್ ಎ ಮಿಸ್ಇನ್ಫಾರ್ಮೇಶನ್, ರಾಂಗ್ ಮೆಸೇಜ್ ರಾಂಗ್ ಮೆಸೇಜ್ ಕೊಡೋದಾಗ್ಲಿ, ಮಿಸ್ಇನ್ಫಾರ್ಮೇಶನ್ ಕೂಡ ಕೊಡಬಾರ್ದು. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಆಳ್ಬೇಕು. ಈಗ ನಾನು ಹೇಳೋದು, ಬಹುತೇಕ ಪೊಲೀಸರು ಪ್ರಾಮಾಣಿಕರಿದ್ದಾರೆ ಮತ್ತೆ ಅಪ್ಡೇಟೆಡ್ ಇದ್ದಾರೆ. ಓಕೆ. ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ದೇ ಆರ್ ವೆಲ್ ಇನ್ಫಾರ್ಮ್. ನಮ್ಮ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ. ನಾವು ಮ್ಯಾನ್ಯುಯಲ್ನೇ ಮಾಡಬೇಕಾಗಿತ್ತು. ಎಲ್ಲರೂ ಓಡ್ಬೇಕಾದ್ರೆ ಹೋಗಿ ಹಿಡಿಬೇಕಾಗಿತ್ತು. ಇವತ್ತು ಕಾರಲ್ಲಿ ಹೋಗ್ಬೋದು, ಹೆಲಿಕಾಪ್ಟರಲ್ಲಿ ಹೋಗ್ಬೋದು, ಡ್ರೋನ್ ಅಲ್ಲಿ ಟ್ರೇಸ್ ಮಾಡ್ಬೋದು. ನೀವು ನೋಡಿದರೆ ನಾವೆಲ್ಲ ವೀರಪ್ಪನ ಆಪರೇಷನ್ ಅಲ್ಲಿ ಎಷ್ಟು ಕಷ್ಟ ಬಿದ್ದಿರುತ್ತೆ ಯೋಚನೆ ಮಾಡಿದ್ರೆ, ಇದು ಇಷ್ಟೆಲ್ಲ ಇದೆ, ನಾವು ಏನು ಎಷ್ಟೊಂದು ಬೇಗ ಅತಿ ಕಡಿಮೆ ಟೈಮಲ್ಲಿ ಹಿಡಿಬೋದಾಗಿತ್ತಲ್ಲ ಅವನಿಗೆ ಅಂತ. ಆದರೆ ಟೆಕ್ನಾಲಜಿ ಬಳಸ್ತಾರೆ, ಅದು ನಿಜ. ನಮ್ಮ ಥರ ಲಾಠಿಗೆ ಪಿಸ್ತೂಲು ಜಾಸ್ತಿ ಬಳಸೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಎಸ್ಪೆಷಲಿ ಈ ಕೇಸಲ್ಲಿ ಅದರ ಅವಶ್ಯಕತೆನೂ ಇಲ್ಲ. ಓಕೆ. ಯಾಕೆಂದರೆ ಎವ್ರಿಥಿಂಗ್ ಈಸ್ ಆಲ್ಮೋಸ್ಟ್ ಓಪನ್ ಅಪ್. ಒನ್ ಆಫ್ಟರ್ ದಿ ಅದರ್ ಒಳ್ಳೆ ಇದ್ರ ಟೈಪ್ ಓಪನ್ ಆಗೋಯ್ತು. ಜಿಪ್ನ ಓಪನ್ ಮಾಡಿದ್ರೆ ಹೇಗೆ ಪಟ್ಟ ಪಟ್ಟ ಬರ್ತದಲ್ಲ ಒಂದೊಂದು ಲಿಂಕು, ಮೀಡಿಯಾ ಆಲ್ಸೋ ಹೆಲ್ಪ್. ಈಗ ಸರ್ ನಗರ ಸರ್, ಮೀಡಿಯಾ ಆಲ್ಸೋ ಜನರಲ್ ಪರ್ಸೆಪ್ಷನ್ ಏನಿದೆ ಅಂದ್ರೆ ಮೀಡಿಯಾ ಜಾಸ್ತಿ ತಗೊಂಡ್ಬಿಟ್ರಿ ಕೇಸ್ನ, ಈಗ ಜಾಸ್ತಿ ಬರೆದ್ರು, ಜಾಸ್ತಿ ಓದ್ಬಿಟ್ರು, ಜಾಸ್ತಿ ಹೇಳ್ಬಿಟ್ರು ಅನ್ನೋ ಕಾರಣಕ್ಕೆ ಪೊಲೀಸರಿಗೆ ಒಂಥರ ಹುಮ್ಮಸ್ ಬಂದ್ಬಿಡ್ತು, ಹುರುಗ್ ಬಂದ್ಬಿಡ್ತು. ಅವ್ರು ಇನ್ನೂ ಮಾಡ್ಕೊಂಡು ನೋಡಿ. ಆಯ್ತು ರಮಾಕಾಂತ್, ನೋಡಿ, ಒಂದು ಸೀರಿಯಸ್ ಮರ್ಡರ್ ಆಯ್ತು ಎಲ್ಲಿ, ಅಮೆರಿಕದಲ್ಲಿ. ಕಿರ್ಕ್ ಮರ್ಡರ್ ಆದಾಗ ಎಷ್ಟೊಂದು ಮಾಧ್ಯಮಗಳು ಆಲ್ ಓವರ್ ದಿ ವರ್ಲ್ಡ್ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಥ್ರೆಡ್ ಬೇರ್, ಈವನ್ ಮೀಡಿಯಾಗೂ ಬ್ರೀಫಿಂಗ್ ಆಲ್ಸೋ ದಟ್ ವಾಸ್ ಡನ್ ಥ್ರೆಡ್ ಬೇರ್. ಎಲ್ಲೂ ಮುಚ್ಚಿಡ್ಲಿಲ್ಲ, ಏನು ಅಂಶನೂ ಮುಚ್ಚಿಡ್ಲಿಲ್ಲ. ಇಲ್ಲಿ ಕೂಡ ಅದೇ ರೀತಿ ಆಯಿತು. ಆದರೆ ಅದೆಲ್ಲ ಸುಳ್ಳೇನಾ? ನಾನು ಒಂದು ಪದೇ ಹೇಳ್ತಾ ಇದ್ದೆ, ರವಿ ಕಾಣೋದನ್ನ ಕವಿ ಕಂಡ ಅಂತೆ, ಕವಿನೂ ಕಾಣೋದನ್ನ ನಮ್ಮ ರಿಪೋರ್ಟರ್ ಕಾಣ್ತಾನಂತೆ. ಅದಕ್ಕೆ ನಾನು ಮೀಡಿಯಾ, ಐ ಬಿಲೀವ್ ದಿ ಮೀಡಿಯಾ. ಲಾಟ್ ಆಫ್ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಅವ್ರಿಗೆ ಎಷ್ಟೊಂದು ಕಷ್ಟ ಬಿದ್ದು ಹೋಗಿ ಒಂದು ಮಾಹಿತಿ ತಗೊಂಡು ಪಾಪ ಜನರಿಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಟ್ವಿಂಟ್ ಇರ್ಬೋದು, ಅವತ್ತು ಇವತ್ತು ಏನು ವಿಜುವಲ್ ಮೀಡಿಯಾ ಇರ್ಬೋದು. ಅದರಿಂದ ಇಟ್ ಇಸ್ ಆಲ್ ಫಾರ್ ದಿ ಗುಡ್ ಆಫ್ ದಿ ಪಬ್ಲಿಕ್. ಆ ಒಂದು ಇಂಟ್ರೆಸ್ಟ್ ಯಾರು ಪಬ್ಲಿಕ್ ಮೈಂಡನ್ನು ಸ್ಪಾಯಿಲ್ ಮಾಡಬೇಕು ಅಥವಾ ಅಕಸ್ಮಾತ್ ಈ ಕೇಸಲ್ಲಿ ದರ್ಶನ್ ವಾಕ್ ಫ್ರೀ ಆದ್ರೆ ರೇಣುಕಾ ಸ್ವಾಮಿನ ದರ್ಶನ್ ಸಾಯಿಸ್ತಿಲ್ಲ, ಪೊಲೀಸರು ಫೇಲ್ ಆದ್ರೆ ಇದರಲ್ಲಿ ಪ್ರೂವ್ ಮಾಡುವಲ್ಲಿ ಅಂತ ನಾನು ಡೇ ಒನ್ ಇಂದ ಹೇಳ್ತಾ ಇದ್ದೀನಿ, ಕಾಯಂ ಆಗಿ ಅವರಿಗೆ ಶಿಕ್ಷೆ ಆಗುತ್ತೆ. ಕಾರಣ ಇಟ್ ಇಸ್ ಸೋ ಕ್ಲಿಂಚಿಂಗ್. ಯಾಕಂದ್ರೆ ನಾನು ಒಂದು ಬರೀ 4 ಮೂಳೆ ಇಟ್ಕೊಂಡು ಒಂದು ಕನ್ವಿಕ್ಷನ್ ತಗೊಂಡವನು, ಅದು ವೆರಿ ಪವರ್ಫುಲ್ ಅಕ್ಯೂಸರ್ಗೆ. ಇಲ್ಲಿ ಎಂಟೈರ್ ಬಾಡಿ ಸಿಕ್ಕಿದೆ, ಅದರಲ್ಲಿ ಏನು ನಾಟ್ ಇವನ್ ಸಿಂಗಲ್ ಪಾರ್ಟ್ ಇಸ್ ಮಿಸ್ಸಿಂಗ್, ಮೇ ಬಿ ಸಮ್ ಫ್ಲೆಶ್ ಅದು ಇದು ಅಂತ ಸ್ವಲ್ಪ ನಾಯಿಗಳು ಕಿತ್ಕೊಂಡು ತಿಂದಿರ್ಬೋದು ವಿನ, ಅದರ್ವೈಸ್ ಇಟ್ ಈಸ್ ಐಡೆಂಟಿಫೈಯಬಲ್ ಅಂಡ್ ರಿಲೇಟಿವ್ಸ್ ಐಡೆಂಟಿಫೈ ಮಾಡ್ತಾರೆ. ಅಂಡ್ ಜೆನೆಟಿಕಲಿ ಆಲ್ಸೋ ಪ್ರೂವ್ಡ್ ದಟ್ ಇಟ್ ಇಸ್ ಬಿಲಾಂಗ್ಸ್ ಟು ಸೋನ್ಸೋ ಎಲ್ಲ ಮಾಡಿದ್ದಾರೆ. ಯಾಕಂದರೆ ಸ್ವಲ್ಪ ಡಿಕಂಪೋಸಿಷನ್ ಅದು ಇದಾದ್ರಿಂದ ಸ್ವಲ್ಪ ಬ್ಲೋ ಅಪ್ ಆಗಿತ್ತು, ಅದನ್ನ ನಾಳೆ ಡಿಸ್ಪ್ಯೂಟ್ ಮಾಡ್ಬಂತ ಎಲ್ಲ ಮಾಡಿದೆ. ಆಲ್ ಆಸ್ಪೆಕ್ಟ್ ಹ್ಯಾವ್ ಬಿನ್ ಕವರ್ಡ್. ಅಂಡ್ ಸ್ಪಾಟಲ್ಲಿ ಬ್ಲೀಡಿಂಗ್, ಬ್ಲಡ್ ಸ್ಟೈನ್ಸ್ ಎಲ್ಲ ಸಿಕ್ಕಿದೆ. ಆ ಬ್ಲಡ್ ಸ್ಟೈನ್ಸ್ ಹೇಗೆ ಬರ್ತದೆ, ಯಾರ್ದು DNA ಎಲ್ಲ ಪ್ರೂವ್ ಮಾಡಿದರೆ ನಾಳೆ ಅಲ್ಲಿ ಯಾಕೆ ಬರ್ತದೆ, ಆ ಗ್ಯಾರೇಜಲ್ಲಿ ಅವನ ಬ್ಲಡ್ ಸ್ಟೈನ್ಸ್ ಯಾಕೆ ಬರ್ತದೆ, ಅಲ್ಲಿಂದ ಈ ಬಾಡಿ ಯಾಕೆ ಇಲ್ಲಿ ಬರ್ತದೆ? ಇಫ್ ಯು ಆರ್ ಸೋ ಆನೆಸ್ಟ್, ನಾನು ಒಬ್ಬ ಇನ್ನೋಸೆಂಟ್ ಆಗಿದ್ರೆ ನಾನೇನು ಮಾಡ್ತಿದ್ದೆ, ಆ ಒಂದು ಇದನ್ನ ಈ ಥರ ಪ್ರಶ್ನೆ ಮಾಡ್ತಾ ಇರೋವಾಗ ಒಂದು ಏಟು ಹೊಡೆದೆ ಕಪಾಳಕ್ಕೆ, ಬಿದ್ದೋಗ್ಬಿಟ್ಟ, ಸತ್ತೋಗ್ಬಿಟ್ಟ ಅಂತ ಹೇಳ್ತಿದ್ವಿ. ದಟ್ ಈಸ್ ನಾಟ್ ಎ ದಿಸ್ ಥಿಂಗ್. ಗ್ರೇವ್ ಅಂಡ್ ಸಡನ್ ಪ್ರೊವೊಕೇಶನ್ ಬರ್ತದೆ, ಅದು ಎಂಥ ಕೋಪದಲ್ಲಿ ಒಂದು ಏಟು ಹೊಡೆದ್ರೆ ಅವನು ಮೊದಲೇ ವೀಕಿದ್ದ ಸತ್ತೋಗ್ಬಿಟ್ಟ ಅಂತ ಒಂದು ಸಾರ್ಟ್ ಆಫ್ ಲೀನಿಯನ್ಸಿ ಬರೋದು. ಅದನ್ನು ತಗೊಂಡೋಗಿ ಡಿಸ್ಟ್ರಾಯ್ ಮಾಡಕ್ಕೆ ನೋಡ್ತಾರಲ್ಲ, ಯಾಕೆ ಮಾಡಿದ್ರು? ಬಿಗ್ ಫೈವ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾಗರಾಜ್ ಸರ್, ಈಗ ದರ್ಶನ್ ಅನ್ನೋ ಒಂದು ಪರ್ಟಿಕ್ಯುಲರ್ A2, ಈ ಕೇಸಲ್ಲಿ A2 ಈ ಆರೋಪಿ ಬಗ್ಗೆ ನಾವು ಮಾತಾಡೋದಾದ್ರೆ
ಈ ಕ್ರೈಮ್ ಸೀನ್ ಇದೆಯಲ್ಲ, ಅಲ್ಲಿಗೆ ದರ್ಶನ್ ಎಂಟ್ರಿ ಆಗುವುದಕ್ಕೆ ಮುಂಚೆ ಏನು ನಡೆದಿತ್ತು, ದರ್ಶನ್ ಎಂಟ್ರಿ ಆದಾಗ ಏನು ನಡೆದಿತ್ತು, ದರ್ಶನ್ ಅಲ್ಲಿಂದ ಎಕ್ಸಿಟ್ ಆದ್ಮೇಲೆ ಏನು ನಡೆದಿತ್ತು, ಇದೇನು ಪಾತ್ರ ವಹಿಸುತ್ತೆ ಈ ಕೇಸಲ್ಲಿ? ಎಂಟ್ರಿಗೆ ಮುಂಚೆ, ಎಂಟ್ರಿ ಆದಾಗ, ಎಂಟ್ರಿ ಆದ ನಂತರದಲ್ಲಿ, ಎಕ್ಸಿಟ್ ಆದಮೇಲೆ ಅಂತ. ನೋಡಿ, ಅವನ ಎಂಟ್ರಿ ಎಕ್ಸಿಟು ಅದೆಲ್ಲನೂ ತಗೊಂಡ್ರು ಕೂಡ ಅವನ ಫೋನ್ ಟ್ರಾಫಿಕ್, ಫೋನು ಟ್ರಾಫಿಕಲ್ಲಿ ಏನು ವಿಷಯ ನಡೆದಿದೆ, ಯಾವ ಟವರ್ಗೆ ಹೋಗಿದೆ, ಎಲ್ಲಿ ಏನು ನಡೆದಿದೆ ಅನ್ನೋದನ್ನು ಲಿಂಕ್ ಮಾಡ್ತಾರೆ, ಮಾಡಬೇಕು, ಮಾಡಿರ್ತಾರೆ ಅಂತ ಅಂದ್ಕೊಳ್ತೀನಿ ಸಾಕ್ಷಿ ನೋಡಿದ್ರೆ. ಆಗ ಆ ಟ್ರಾಫಿಕ್ಕು, ಪರ್ಟಿಕ್ಯುಲರ್ ಟ್ರಾಫಿಕ್ ಅಲ್ಲೇ ಯಾಕೆ ಓಡಾಡ್ತು ವಿತೌಟ್ ಎನಿ ರೀಸನ್, ಅದು ಬರ್ತದೆ. ಬಂದಾದಮೇಲೆ ದಟ್ ಈಸ್ ಎ ಟೆಕ್ನಿಕಲ್ ಎವಿಡೆನ್ಸ್, ದಟ್ ಈಸ್ ಅಡ್ಮಿಸಿಬಲ್ ಅಸೆಟ್. ಇಲ್ಲಿ ನಂತರದಲ್ಲಿ ಬರಬೇಕಾದ್ರೆ ಯಾವಾಗ ಬರ್ತಾರೆ? ಆಫ್ಟರ್ ದಿ 1 ಗಂಟೆ 2 ಗಂಟೆ 14 ಬರ್ತಾರೆ ಅಂತ ಪರ್ಸನ್ ರೀಚಸ್ ದಿ ಡೆಸ್ಟಿನೇಷನ್. ಅಷ್ಟಾಗಲೇ ಹೊಡೆದಿದ್ರು ಅಂತ ಒಂದು ಥಿಯರಿ ಇದೆ. ಅದೇನೇ ಇರಲಿ, ಹೊಡೆದಿದ್ರು ಅಷ್ಟು ಊಸ್ ಇನ್ಸ್ಟೆಂಟ್ಸ್. ಕನ್ಸ್ಪಿರಸಿ ಯಾಕೆ, ಪ್ರಿಪ್ರೇಷನ್ ಯಾಕೆ, ಆರ್ಗನೈಸ್ ಮಾಡಿದ್ದು ಯಾಕೆ? ಇವ್ರನ್ನೆಲ್ಲ ಯಾರನ್ನ ಆರ್ಗನೈಸ್ ಮಾಡಿದ್ರು? ಏನು ಪೂಜಾರಿನ ಆರ್ಗನೈಸ್ ಮಾಡಿದ್ರ, ಅಥವಾ ಡಾಕ್ಟರ್ನ ಆರ್ಗನೈಸ್ ಮಾಡಿದ್ರ, ಅಥವಾ ರೋಗ್ಸ್ನ ಆರ್ಗನೈಸ್ ಮಾಡಿದ್ರ? ರೋಗ್ಸ್ ಕೆಲಸಕ್ಕೆ ಗೊತ್ತಿರೋದು ಏನು, ನನಗೂ ಗೊತ್ತು, ನಿಮಗೂ ಗೊತ್ತು. ಅವನ ಕೆಲಸನೇ ಹೊಡೆಯೋದು. ಯಾಕೆ ಹೊಡಿತಾನೆ? ಅವನಿಗೆ ಲಾಭ ಬರಬೇಕು. ಯಾರಿಂದ? ಇವರಿಂದ ಏನು ಇನ್ಸ್ಟ್ರಕ್ಷನ್ಸು, ಅದು ದಟ್ ಹ್ಯಾಸ್ ಟು ಬಿ ಪ್ರೂವ್ಡ್. ನಾನು ನಾರಾಯಣ ಸ್ವಾಮಿ ಅವ್ರಿಗೆ ಮಾತಾಡ್ಸ್ಬಿಟ್ಟು, ನಾರಾಯಣ ಸ್ವಾಮಿ ಒಂದು ಪ್ರಶ್ನೆ ಏನು ಬರುತ್ತೆ ಇಲ್ಲಿ ಅಂತ ಹೇಳಿದ್ರೆ, ನೇರವಾಗಿ ಈಗ ಕೇಸನ್ನು ಯಾರೇ ಓದಿದ್ರು, ಈ ಕೇಸಲ್ಲಿ ಫಸ್ಟು ಕಾಂಟ್ಯಾಕ್ಟ್ಗೆ ಬಂದಿದ್ರು ಅಂತ ಹೇಳಲಾಗಿರುವುದು ಏನು ಅಂತ ಹೇಳಿದ್ರೆ, ಪವಿತ್ರ ಗೌಡ ಎಷ್ಟಿಲ್ಲ ಮೆಸೇಜ್ ಕಳಿಸ್ತಾ ಅಲ್ಲಿಂದ ಶುರುವಾದಾಗ ಉಳಿದವ್ರ ಪಾತ್ರ ಇಲ್ಲಿ ಗೌಣ ಆಗಿಬಿಡುತ್ತಾ? ಈ ಅವ್ರಿಗೆ ತಾನೆ ಅದಕ್ಕೆ A1 ಮಾಡಿರೋದಲ್ವಾ ಅಂತ. ಬಿಡಿ, ಅದು ಅನುಕ್ರಮಣಿಕೆ. ಇಲ್ಲಿ A1 ಅಂತ ಪವಿತ್ರ ಇವತ್ತು ಹೇಳಿ ನಾಳೆ ಪವಿತ್ರ ಗೌಡನ A10 ಬೇಕಾದ್ರೂ ಮಾಡ್ಬೋದು, ಬೇರೆ ವಿಚಾರ. ನನ್ನ ಪಾಯಿಂಟ್ ಇಲ್ಲಿ ಏನು ಅಂತ ಹೇಳಿದ್ರೆ, ಫಸ್ಟ್ ಕತೆ ಶುರುವಾಗೋದು ಅಲ್ಲಿಂದ ಅಲ್ವಾ? ಇವ್ರು ಯಾರಿಗೂ ನಾಳೆ ದಿನ ಯಾರೋ ವಿನಯ, ಇನ್ನೊಬ್ಬ ಯಾರೋನೋ, ನನಗೆ ಯಾರು ಗೊತ್ತು ಸ್ವಾಮಿ, ನನಗೇನು ಸಂಬಂಧನೇ ಇಲ್ಲ ಸ್ವಾಮಿ, ನನಗೂ ಅವನಿಗೂ ಪರ್ಸನಲ್ ಏನೂ ಇಲ್ಲ, ನಾನು ಯಾವತ್ತೂ ಜೀವನದಲ್ಲಿ ಜೊತೆ ಮಾತಾಡಿಲ್ಲ, ಅವನ ನೋಡಿದ್ದೆ ಅಲ್ಲಿ ಅಂತಾರೆ. ಅವಾಗೇನು ಕತೆ ಇದು ಅಂತ? ಸರ್, ಇವಾಗ A1ಗೆ ಮೆಸೇಜಸ್ ಬಂದಿತ್ತು, ಅಶ್ಲೀಲವಾಗಿ ಮೆಸೇಜ್ ಬಂದಿತ್ತು ಅಂತ ಹೇಳ್ತಾರೆ. ಇದೇ ಪೊಲೀಸು ಹಲವಾರು ಜನಕ್ಕೆ ಇತ್ತ ಮೆಸೇಜ್ ಕಳ್ಸಿದ್ದ ಅಂತ ಹೇಳ್ತಾರೆ. ನೀವು ಯೋಚನೆ ಮಾಡಿ, ಹಲವಾರು ಜನಕ್ಕೆ ಮೆಸೇಜ್ ಕಳ್ಸಿದ್ದ, A1ಗೂ ಮೆಸೇಜ್ ಕಳ್ಸಿದ್ದ, ಓಕೆ, ಇವ್ರು ಹೇಳೋ ಪ್ರಕಾರ ಅದೇ ಹಲವಾರು ಜನಕ್ಕೆ ಕಳ್ಸಿದ್ದಾಗ, ಅದೇ ಹಲವಾರು ಜನಗಳಲ್ಲಿ ಯಾರೋ ಒಬ್ರು ಏನೋ ಒಂದ್ ಮಾಡಿರ್ಬೋದಲ್ವಾ? ಈತ ಬೆಂಗಳೂರಿಗೆ ಬಂದಿದ್ದಾಗ ಏನ್ ಬೇಕಾದ್ರೂ ಆಗಿರ್ಬೋದಲ್ವಾ? ಆಮೇಲೆ ಅಲ್ಲಿ ಓದೋರಲ್ಲಿ ಇವಾಗ ಸರ್ ಹೇಳ್ದಂಗೆ ಇನ್ನಸೆಂಟ್ಸ್ ಗಳು, ರೋಗಗಳು, ಮತ್ತೊಬ್ರು ಪ್ರಿಪರೇಷನ್ ಬಗ್ಗೆ ಮಾತಾಡಿದ್ರು. ಸರ್, ಈ ಕೇಸಲ್ಲಿ ಇರ್ತಕ್ಕಂಥ ಯಾವುದೇ ಒಬ್ಬ ಅಕ್ಯೂಸ್ಗೆ ಕ್ರಿಮಿನಲ್ ಆಂಟಿಸಿಡೆಂಟ್ಸ್ ಇಲ್ಲ, ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ಲ, ಯಾರು ಕೂಡ ಯಾವುದೇ ಒಂದು ಕ್ರೈಮಿಗೆ ಸಂಬಂಧಪಟ್ಟಂಗೆ ಬ್ಯಾಕ್ ಗ್ರೌಂಡ್ ಇಲ್ಲ. ಎಲ್ಲರೂ ಒಳ್ಳೆ ಫ್ಯಾಮಿಲಿಯಿಂದ ಬಂದಂತವ್ರು, ದುಡ್ಕೊಂಡ್ ತಿಂತಕ್ಕಂತ ಇರೋರು. ಇಲ್ಲಿ ಪ್ರಿಪರೇಷನ್ ಬಗ್ಗೆ ಏನಿದೆ? ಇವ್ರು ಎಲ್ಲೋ ಊಟದಲ್ಲಿದ್ರು, ಅಲ್ಲಿಂದ ಯಾರೋ ಬಂದು ಕರ್ಕೊಂಡು ಹೋದ್ರು, ಇವ್ರಿಗೆ ಹೇಳಿದ್ರು ಅಲ್ಲಿ ಬಂದು ಅಂತ ಹೇಳ್ತಾರೆ. ಅಲ್ಲಿ ಪ್ರಿಪರೇಷನ್ ಎಲ್ಲಿ ಬರುತ್ತೆ ಈಗ? ಆಮೇಲೆ ಇವ್ರು ಪವಿತ್ರ ಅವರು ಮನೇಲಿರೋರ್ನ ಯಾರೋ ಬಂದು ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ, ಅಲ್ಲಿ ಪ್ರಿಪರೇಷನ್ ಎಲ್ಲಿ ಬರುತ್ತೆ? ಸಿ, ಪ್ರಿಪರೇಷನ್ ಇಸ್ ಮೀನಿಂಗ್ ಇಸ್ ಡಿಫರೆಂಟ್. ಇವರು ಎಲ್ಲ ಕಾಯ್ಕೊಂಡ್ ಕೂತಿದ್ದು. ಪವಿತ್ರ ಗೌಡ ಎನ್ನುವವರು ಶೆಡ್ಗೆ ಬರಲೇ ಇಲ್ಲ, ಆ ಸ್ಪಾಟ್ಗೆ ಅವ್ರು ಬರಲೇ ಇಲ್ಲ, ಚಪ್ಪಿಲ್ ಹೊಡಿಲೇ ಇಲ್ಲ, ಅದು ನಿಮ್ ಆರ್ಗ್ಯುಮೆಂಟ್ ಇವಾಗಿಲ್ಲ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳಿದ್ರಿ, ತಾವ್ ಇನ್ನೂ ಒಂದ್ ಮಾತು ಹೇಳಿದ್ರಿ, ಅಕ್ಕಪಕ್ಕದಲ್ಲೇನೆ ಅದು ಟವರ್ ಲೊಕೇಶನ್ ಇದೆ ಅಂತ. ಎಸ್, ಕರೆಕ್ಟ್, ಅಕ್ಕಪಕ್ಕದಲ್ಲಿ ಟವರ್ ಲೊಕೇಶನ್ ಇದೆ. ಯಾಕಂದ್ರೆ ಆ ಶೆಡ್ಡಿಗೆ ಅಕ್ಕಪಕ್ಕ 300 ಮೀಟರ್ ರೇಡಿಯೇಷನ್ಸ್ ಇಲ್ಲ, ಅವ್ರ ಮನೆಗಳು ಇದೆ, ಅವ್ರ ಅಂಗಡಿ ಇದೆ, ಶಾಪ್ಸ್ ಇದೆ, ಆಫೀಸ್ ಇದೆ, ಎಲ್ಲ ಇದೆ. ಸೊ ಹಾಗಾಗಿ ಅವ್ರು ಅಲ್ಲಿದ್ದಾರೆ. ಆ ಕ್ರೈಮ್ ಸ್ಪಾಟ್ ಅಲ್ಲಿ ಇಲ್ಲ. ತಾವು ದಯವಿಟ್ಟು ಚಾರ್ಜ್ ಶೀಟ್ ಅಲ್ಲಿ ಒಂದ್ಸಲ ನೋಡ್ಬೋದು. ಕ್ರೈಮ್ ಸ್ಪಾಟ್ ಅಲ್ಲಿ ಅವ್ರು ಯಾರು ಇಲ್ಲ ಆ ಟೈಮ್ ಅಲ್ಲಿ. ಆ ಏನ್ ಇನ್ಸಿಡೆಂಟ್ ನಡೆದಿದೆ ಅಂತ ಏನ್ ಹೇಳ್ತಾರೆ, ಆ ಸ್ಪಾಟ್ ಅಲ್ಲಿ ಹೋಗಿ ಯಾರು ಕ್ರೈಮ್ ಸ್ಪಾಟಿಗೆ ಹೋಗಿಲ್ಲ. ತಾವು ಅವ್ರು ಹಾಕಿರೋ ಚಾರ್ಜ್ ಶೀಟ್ ಅಲ್ಲೇ ತಾವು ಒಂದ್ಸಲ ನೋಡಿ, ಟೈಮಿಂಗ್ಸ್ ನೋಡಿ, ಟ್ಯಾಲಿ ಮಾಡಿ, ಅದ್ರಲ್ಲಿ ಎಲ್ಲೂ ಕೂಡ ಇಲ್ಲ. ಅಕ್ಕಪಕ್ಕದಲ್ಲಿ ಅವ್ರ ಮನೆ ಇರೋದು, ಇವ್ರದ್ದು ಪವಿತ್ರ ಗೌಡ ರೆಡ್ ಕಾರ್ಪೆಟ್ ಇರೋದು ಅದು ನಿಯರ್ ಅಲ್ಲೇನೆ, ದರ್ಶನ್ ಅವ್ರ ಮನೆ ಇರೋದು ನಿಯರ್ ಅಲ್ಲೇ, ಪವಿತ್ರ ಅವ್ರ ಮನೆ ಇರೋದು ನಿಯರ್ ಅಲ್ಲೇನೆ. ಯಾವುದೇ ಒಂದು ಟವರ್ ಲೊಕೇಶನ್ ಬರೋದು 300 ಮೀಟರ್ ರೇಡಿಯೇಷನ್ಸ್ ಅಲ್ಲಿ ಬರುತ್ತೆ, ಡಿಫ್ರೆಂಟ್ ಆಗಿ ಬರುತ್ತೆ. ಆಮೇಲೆ ಅಷ್ಟು ಜನ ಹೋಗಿದ್ದಾರೆ ಹೇಳ್ತಾರಲ್ಲ, ಅಕ್ಯೂಸ್ ಮಾಡಿದಾರಲ್ಲ, ಅಷ್ಟು ಜನದ್ದು ಟೈಮಿಂಗ್ಸ್ ನ ಚೆಕ್ ಮಾಡಿ, ಅದನ್ನ ಚಾರ್ಜ್ ಶೀಟ್ ಅಲ್ಲಿ ನೋಡಿ. ನಾವೇನು ಯಾವ್ದು ಹುಡುಕೊಂಡು ಹೇಳ್ತಾ ಇಲ್ಲ, ಚಾರ್ಜ್ ಶೀಟ್ ಅಲ್ಲಿ ನೋಡಿ, ಟೈಮಿಂಗ್ಸ್ ಚೆಕ್ ಮಾಡಿ. ಅವ್ರದ್ದು ಎಲ್ಲಾರ್ದು ಟವರ್ ಲೊಕೇಶನ್ಸ್ ಮತ್ತೊಂದು ಎಲ್ಲ ವೇರಿಯೇಷನ್ಸ್ ಇದೆ. ದೇರ್ ಇಸ್ ಎ ಡಿಫರೆನ್ಸ್. ಇವ್ರು ಅದನ್ನ ಏನ್ ಮಾಡ್ತಾರೆ, ಇವರೇ ಒಂದು ಆರೋ ಮಾರ್ಕ್ ಕ್ರಿಯೇಟ್ ಮಾಡ್ತಾರೆ, ಇವರೇ ಒಂದು ಸ್ಕೆಚ್ ಕ್ರಿಯೇಟ್ ಮಾಡ್ತಾರೆ, ಇವರೇ ಒಂದು ಒಂಥರ ಅದೇ ಒಂದು ಬುಕ್ ಇದೆ ನಾರಾಯಣ ಸ್ವಾಮಿ ಅವರೇ, ಒಂದು ಬುಕ್ ಇದೆ, ಚೆಕ್ ಮಾಡಿ.
ಟವರ್ ಡಂಪಿಂಗ್ ಅಲ್ಲಿ ಟವರ್ ಲೊಕೇಶನ್ಸ್ ಅಲ್ಲಿ ಟೈಮಿಂಗ್ಸ್ ಏನಾನ ಎಲ್ಲರೂ ಒಂದೇ ಕಡೆ ಒಂದೇ ಟೈಮ್ ಅಲ್ಲಿ ಇದಾರ ಅನ್ನೋದು ನೀವು ಚೆಕ್ ಮಾಡಿ. ದೇರ್ ಇಸ್ ಎ ಡಿಫರೆನ್ಸ್. ಅವ್ರು ಹಾಕಿರೋದ್ರಲ್ಲಿ ಡಿಫರೆನ್ಸಸ್ ಇದೆ. ಸೊ ಹಾಗಾಗಿ ಹೇಳೋದು ಅದು ಯಾಕೆ ಅದೇ ಏರಿಯಾದಲ್ಲಿ ಬಂದಿದೆ, ಬಿಕಾಸ್ ಅವ್ರು ಇರೋದೇ ಅಲ್ಲಿ, ಅವ್ರು ಇರೋದು ಅಲ್ಲೇ. ಹಾಗಾಗಿ ಅವ್ರದ್ದು ಬರದೆ ಇನ್ಯಾರು ಬರುತ್ತೆ ಸರ್? ಇವ್ರನ್ನ ಟಾರ್ಗೆಟ್ ಮಾಡಬೇಕು ಅಂದಾಗ ಅವ್ರು ಅಲ್ಲೇ ಇದ್ರು, ಹಂಗಾಗಿ ಅವ್ರನ್ನ ಈಸಿಲಿ ಮಾಡಿದಾರೆ ಅಷ್ಟೇನೆ. ಸೊ ಇಟ್ಸ್ ಅ ವೆರಿ ಕ್ರಿಯೇಟೆಡ್, ಮ್ಯಾನಿಪುಲೇಟೆಡ್. ಸೊ ಹಾಗಾಗಿ ಇವ್ರದ್ದು ಇನ್ವಾಲ್ವ್ಮೆಂಟ್ ಇಲ್ಲ, ಏನ್ ಮೋಟಿವೇಶನ್ಸ್ ಇಲ್ಲ, ಪ್ರಿಪರೇಷನ್ಸ್ ಇಲ್ಲ, ಕಾನ್ಸ್ಪಿರಸಿನೂ ಇಲ್ಲ. ಇವ್ರನ್ನ ಸಿಗಿಸ್ಬೇಕು ಅಂತ ಆಲ್ರೆಡಿ ಪ್ರೀ ಪ್ಲಾನ್ಡ್. ಕ್ರಿಮಿನಲಿ ಕಂಪ್ಲೀಟ್ಲಿ ಪೊಲಿಟಿಕಲಿ ಮೋಟಿವೇಟೆಡ್. ಯಾರೋ ಸಾಯಿಸಿದ್ದು ಇವ್ರ ತಲೆ ಮೇಲೆ ಬಂದ್ಬಿಡ್ತು ಅಂತ ನಾರಾಯಣಸ್ವಾಮಿ ಅವರು ಹೇಳೋದು. ಖಂಡಿತ ಬಂದಿದೆ. ಯಾರೋ ದುಷ್ಕರ್ಮಿಗಳು ಸಾಯಿಸಿರ್ಬೋದು. ಅಲ್ಲಲ್ಲ ಸರ್, ಹೇಗೆ ಸಾಯಿಸಿದ್ದಾರೆ ಅಥವಾ ಏನಾಗಿದೆ ಆ ಸಾಯಿಸಿದಾರ ಅಥವಾ ಮತ್ತೊಬ್ರು ಅಥವಾ ಏನೋ ಒಂದು ಅಚಾತುರ್ಯ ಆಗಿ ನಾಯಿಗಳು ಇದಾಗಿದ್ಯಾ ಅದ್ರ ಬಗ್ಗೆ ನನಗೆ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಐ ಆಮ್ ನೋವೇರ್ ಕನ್ಸರ್ನ್. ನಾವು ಡಾಕ್ಯುಮೆಂಟ್ಸ್ ನೋಡಿರೋ ಪ್ರಕಾರ, ನಮ್ಮ ಕ್ಲೈಂಟ್ ಹತ್ರ ನಾವು ಡಿಸ್ಕಷನ್ ಮಾಡಿರೋ ಪ್ರಕಾರ ಆಕೆಗೆ ಯಾವುದೇ ಈ ಘಟನೆಯ ಬಗ್ಗೆ ಯಾವುದೇ ನಾಲೆಡ್ಜ್ ಅಲ್ಲಿ ಇಲ್ಲ. ಸೊ ಹಾಗಾಗಿ ಇಟ್ಸ್ ವೆರಿ ಕ್ಲಿಯರ್ ಸರ್, ಇನ್ನಸೆಂಟ್ ಗೆ ಒಂದು ಬ್ರಿಡ್ಜ್ ಮಾಡಿ ಈ ಕೇಸಲ್ಲಿ ಸಿಕ್ಸಿದ್ದಾರೆ ಅಂತ ವೆರಿ ಕ್ಲಿಯರ್ ಅಷ್ಟೇ. ಬಟ್ ಅನ್ನೋಯಿಂಗ್ ಇಸ್ ನೋ ಎಕ್ಸ್ಕ್ಯೂಸ್ ಇನ್ ದ ಲಾ ಅಂತ ಕೂಡ ಹೇಳ್ತಾರೆ ಕೆಲವು ವಿಚಾರಗಳಲ್ಲಿ. ನನಗೆ ಗೊತ್ತಿರಲಿಲ್ಲ ಹಿಂಗ ಆಗೋಯ್ತು ಅನ್ನೋದು ಕೂಡ, ನನಗೆ ಗೊತ್ತಿರಲಿಲ್ಲ ಹಿಂಗ ಆಗೋಯ್ತು. ಅಲ್ಲಲ್ಲ, ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸಬಲ್. ಸಿ ಯಾರೋ ಮಾಡಿರೋದನ್ನ ನನ್ನ ತಲೆ ಮೇಲೆ ಹಾಕೊಳಕ್ಕಾಗತ್ತಾ ಸರ್? ಏನೋ ಆಗಿರ್ಬೋದು, ನನಗ್ ಗೊತ್ತಿಲ್ಲ ಸರ್. ಏನೋ ಆಗಿರ್ಬೋದು, ನನಗ್ ಗೊತ್ತಿಲ್ಲ. ಗೊತ್ತಿಲ್ದಿರೋದನ್ನ ನಂತರ ಮೇಲೆ ಹೇಗೆ ಹಾಕೊಳ್ಳೋದು? ಅದಕ್ಕೆ ನಾನ್ ಸಾಕ್ಷಿ ಹೇಳ್ಕೊಡೋದು. ಅದಕ್ಕೆ ಅದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಟ್ರಯಲ್ ನಡಿಬೇಕು. ಅಲ್ಲಿವರೆಗೂ ಇವರು ಅಪರಾಧಿಗಳಲ್ಲ, ಜಸ್ಟ್ ಆಪಾದನೆ ಹೊತ್ತಿದ್ದಾರೆ. ಆಪಾದನೆ ಹೊತ್ತಿರೋದನ್ನ ಅದನ್ನ ನೀವು ಪ್ರೂವ್ ಮಾಡಿ ಅಂತ ಕೋರ್ಟ್ ಹೇಳಿ ಬೇಲ್ ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು ನೀವು ತಪ್ಪು ಮಾಡಿದ್ದಾರೆ ಅಂತ ಅಲ್ಲ. ಸೊ ಹಾಗಾಗಿ ಅವ್ರನ್ನ ಅಪರಾಧಿಗಳು ಅಂತ ಸೂಚಿಸೋದಕ್ಕಿಂತ ಆಪಾದನೆ ಹೊತ್ತಿದ್ದಾರೆ, ಒಂದ್ ದಿವಸ ನಿರಪರಾಧಿಗಳಾಗಿ ಹೊರಗೆ ಬರ್ತಾರೆ ಸರ್. ಥ್ಯಾಂಕ್ ಯು ನಾರಾಯಣಸ್ವಾಮಿ ಅವರೇ, ಥ್ಯಾಂಕ್ ಯು ನಾಗರಾಜ್ ಅವರೇ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಫ್ರೇಮ್ ಆಗಿದೆ. ಪ್ರತಿಯೊಬ್ಬ ಆರೋಪಿಯ ಪರವಾಗಿ ಅವರ ವಕೀಲರು ಅವರಲ್ಲಿ ಡಿಫೆನ್ಸ್ ತಗೊಂಡೇ ತಗೋತಾರೆ. ಸಂಬಂಧವೇ ಇರಲಿಲ್ಲ, ಸ್ಪಾಟ್ ಅಲ್ಲೇ ಇರಲಿಲ್ಲ, ಇವ್ರಿಗೆ ಗೊತ್ತೇ ಇರಲಿಲ್ಲ ಈ ಕೂಟಕ್ಕೂ ಇವ್ರಿಗೂ ಏನು ಸಂಬಂಧ, ಹೀಗೇನೆ ವಾದ ಶುರುವಾಗೋದು. ಮತ್ತು ಇಲ್ಲಿ ಎಲ್ಲಿಯೂ ಕೂಡ ಒಂದೇ ಏಟ್ ಹೊಡೆದ್ಬಿಟ್ಟೆ ನಾನು, ಒಂದು ಅಲ್ಲಿಗೆ ಹೋದೆ, ನಾನು ಒಂದು ಎರಡೇಟ್ ಹೊಡೆದೆ, ಆಮೇಲೆ ಏನಂತ ಗೊತ್ತಿಲ್ಲ, ಆ ಥರ ತಗೊಳ್ಳೋದೇ ಇಲ್ಲ. ಫಸ್ಟ್ ಶುರು ಮಾಡೋದೆ ಈ ಕೇಸ್ಗೂ ನನಗೂ ಸಂಬಂಧ ಇಲ್ಲ, ಅವನು ಯಾರು ಅಂತ ನನಗೆ ಗೊತ್ತೇ ಇಲ್ಲ, ನಾನು ಪಟ್ಟಣಗೆರೆ ಶೆಡ್ಡಿಗೆ ಹೆಜ್ಜೆನೇ ಇಟ್ಟಿಲ್ಲ, ನನ್ನ ಕಾರ್ ಯಾರು ನೋಡಿದ್ರಪ್ಪ, ಕಾರ್ ಒಳಗಡೆ ಯಾರು ನೋಡಿದ್ರಿ, ನಾನು ಕೂತಿದ್ದು ನೋಡಿದ್ರಾ ಕಾರಲ್ಲಿ, ಕಾರ್ ಬಂತು ಹೋಯ್ತು, ನನ್ನ ಕಾರ್ 1000 ಜನ ಫ್ಯಾನ್ಸ್ ಓಡಾಡಿಸ್ತಾರೆ, ಹೀಗೆ ವಾದ ಶುರುವಾಗೋದು. ಈ ವಿಚಾರದಲ್ಲಿ ಏನಾಗುತ್ತೆ, ಡಿಫೆನ್ಸ್ ಅವರು ವಾದ ಮಾಡಿದಾಗ ಹೌದೇನೋ ಅನ್ನೋ ರೀತಿಯಲ್ಲಿ ಇದ್ದಾಗ, ಪ್ರಾಸಿಕ್ಯೂಷನ್ ಅವರು ವಾದ ಮಾಡಿದಾಗಲೂ ಕೂಡ ಈ ಥರನೂ ಇದ್ದಿರಬಹುದಲ್ಲ ಅಂತ ಕೂಡ ಅನಿಸಿರೋದು ಇದೇ ಕೇಸ್ನ ಬೇಲ್ ಟೈಮ್ ಬೆಳವಣಿಗೆಗಳಲ್ಲಿ ನಾವು ಗಮನಿಸಿದ್ದೀವಿ. ಇನ್ನು ಪ್ರಾಸಿಕ್ಯೂಷನ್ ವಾದ ಮಾಡೋದು ಕೂಡ ವೆಯ್ಟ್ ಮಾಡೋಣ ಅಂತ ಹೇಳಿ